ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಈ ಕಳೆದ ಅವಧಿಯಲ್ಲಿ ಮಧ್ಯಯುಗ ಅಂತಕ್ಕಂಥ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿ ಅಲ್ಲಿ ನಾವು ಮಧ್ಯಕಾಲೀನ ಚರ್ಚ್ ಹಾಗೂ ಮಧ್ಯಕಾಲೀನ ಸಮಾಜದ ಕುರಿತು ಕಂಡುಬರ್ತಕ್ಕಂಥ ವಿಷಯಗಳನ್ನು ಸವಿವರವಾಗಿ ತಿಳಿದುಕೊಂಡಿದ್ವಿ. ಸದ್ಯ ಇದೇ ಮಧ್ಯಯುಗ ಅಂತಕ್ಕಂಥ ವಿಷಯವನ್ನು ಮುಂದುವರಿಸಿ ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಮುಖ ವಿಷಯ ಯಾವಪ್ಪ ಅಂತಂದ್ರೆ ಉಳಿಗಮಾನ್ಯ ಪದ್ಧತಿ ಅಂತಕ್ಕಂಥ ವಿಷಯ. ಹೀಗಾಗಿ ಇದು ಶಕ 5ನೇ ಶತಮಾನದಿಂದ ಕ್ರಿಸ್ತ ಶಕ 12ನೇ ಶತಮಾನದ ಅವಧಿಯಲ್ಲಿ ಸುಮಾರು 700 ವರ್ಷಗಳ ಕಾಲ ಪಶ್ಚಿಮ ಯುರೋಪಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆ. ಈ ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಇವತ್ತಿನ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಈ ಉಳಿಗಮಾನ್ಯ ಪದ್ಧತಿ ಅಂತ ಬಂದಾಗ ಇದು ಶಕ 5ನೇ ಶತಮಾನದಿಂದ ಕ್ರಿಸ್ತ ಶಕ 12ನೇ ಶತಮಾನ. ಹೀಗಾಗಿ ಕ್ರಿಸ್ತ ಶಕ 5ನೇ ಶತಮಾನದಿಂದ ಕ್ರಿಸ್ತ ಶಕ 12ನೇ ಶತಮಾನದ ಅವಧಿಯಲ್ಲಿ ಕಂಡು ಬರ್ತಕ್ಕಂತಹ ಈ ಉಳಿಗಮಾನ್ಯ ಪದ್ಧತಿಯನ್ನು ತೆಗೆದುಕೊಂಡಾಗ ಇದು ಮೂಲತಃ ಎಲ್ಲಿ ಬೆಳೆದು ಬರ್ತದಪ್ಪ ಅಂತಂದ್ರೆ ಪಶ್ಚಿಮ ಯುರೋಪಿನ ಭೂಭಾಗಗಳಲ್ಲಿ ಕಂಡು ಬರುತ್ತೆ. ಅಲ್ರಿ, ಪಶ್ಚಿಮ ಯುರೋಪಿನ ಭೂಭಾಗಗಳಲ್ಲಿ ಅಥವಾ ಯುರೋಪಿನ ಪಶ್ಚಿಮ ರಾಷ್ಟ್ರಗಳಂತಾದ್ರೂ ತಿಳ್ಕೋಬಹುದು. ಹೀಗಾಗಿ ಈ ಯುರೋಪಿನ ಪಶ್ಚಿಮ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಈ ಉಳಿಗಮಾನ್ಯ ಪದ್ಧತಿಯನ್ನು ನೋಡೋಕ್ಕಿಂತ ಮುಂಚೆ ಈ 5ನೇ ಶತಮಾನ ಅಂತ ಬಂದಾಗ ಇದು ಏನನ್ನ ಸೂಚಿಸ್ತೈತಪ್ಪ ಅಂತಂದ್ರೆ ಸಾಮಾನ್ಯ ಶಕ ವರ್ಷ ಅಥವಾ ಕ್ರಿಸ್ತ ಶಕ 5ನೇ ಶತಮಾನ ಅನ್ನೋದು ಇದು ರೋಮನ್ ಸಾಮ್ರಾಜ್ಯದ ಅವನತಿಯನ್ನ ಸೂಚಿಸ್ತೈತಿ. ಹೀಗಾಗಿ ಕ್ರಿಸ್ತ ಶಕ 5 ಅನ್ನೋದು ರೋಮನ್ ಸಾಮ್ರಾಜ್ಯದ ಅವನತಿ ಆದ್ರ ಅದೇ ಕ್ರಿಸ್ತ ಶಕ 12ನೇ ಶತಮಾನ ಅನ್ನೋದು ಏನನ್ನ ಸೂಚಿಸ್ತಪ್ಪ ಅಂತಂದ್ರೆ ಇದು ರಾಷ್ಟ್ರೀಯ ರಾಜ್ಯಗಳ ಏಳಿಗೆಯನ್ನ ಸೂಚಿಸ್ತೈತಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಕ್ರಿಸ್ತ ಶಕ 5ನೇ ಶತಮಾನದಿಂದ ಕ್ರಿಸ್ತ ಶಕ 12ನೇ ಶತಮಾನದ ಸುಮಾರು 700 ವರ್ಷಗಳ ಅವಧಿಯಲ್ಲಿ, ಎಷ್ಟು ವರ್ಷ ರೀ? ಸುಮಾರು 700 ವರ್ಷಗಳ ಅವಧಿಯಲ್ಲಿ ಯುರೋಪಿನ ಪಶ್ಚಿಮ ಭೂಭಾಗಗಳಲ್ಲಿ ಏನು ಉಂಟಾಗಿತ್ತಪ್ಪ ಅಂತಂದ್ರೆ ಒಂದ್ ರೀತಿ ಬಲಿಷ್ಠ ರಾಜಕೀಯ ಅನುಪಸ್ಥಿತಿ ಉಂಟಾಗಿತ್ತು. ಈ ಬಲಿಷ್ಠ ರಾಜಕೀಯದ ಅನುಪಸ್ಥಿತಿಯ ಸಂದರ್ಭದಲ್ಲಿ ಒಂದು ಹೊಸ ಸಾಂಪ್ರದಾಯಿಕ ವ್ಯವಸ್ಥೆ ಹುಟ್ಟಿಕೊಳ್ಳತೈತಿ. ಆ ಸಾಂಪ್ರದಾಯಿಕ ವ್ಯವಸ್ಥೆನೇ ಯಾವಪ್ಪ ಅಂದ್ರೆ ಈ ಉಳಿಗಮಾನ್ಯ ಪದ್ಧತಿ. ಹಾಗಾದ್ರೆ ಈ ಉಳಿಗಮಾನ್ಯ ಪದ್ಧತಿ ಅಂತ ಬಂದಾಗ ಇದು ಸೈನಿಕ, ರಾಜಕೀಯ ಮತ್ತು ಆಡಳಿತಾತ್ಮಕ ವಿಷಯಗಳನ್ನ ಒಳಗೊಂಡಂತಹ ಒಂದು ವ್ಯವಸ್ಥೆ ಆಗಿತ್ತು. ಯಾವ್ದ್ರಿ? ಇದೇ ಉಳಿಗಮಾನ್ಯ ಪದ್ಧತಿ. ಅಷ್ಟೇ ಅಲ್ಲದೆ ಈ ಉಳಿಗಮಾನ್ಯ ಪದ್ಧತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಅಂಶ ಯಾವಪ್ಪ ಅಂತಂದ್ರೆ ಇದು ಸಾಮೂಹಿಕ ರಕ್ಷಣೆಯ ಬದಲಾಗಿ ಶ್ರಮ ಮತ್ತು ಸೇವೆಯನ್ನ ಒದಗಿಸ್ತಕ್ಕಂಥ ಒಂದು ಸಿಸ್ಟಮ್ ಅಥವಾ ಪದ್ಧತಿ ಅಂತ ಹೇಳ್ಬೋದು. ಹೀಗಾಗಿ ಈ ರೀತಿಯ ಒಂದು ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಆರಂಭಗೊಂಡಿತ್ತಪ್ಪ ಅಂದ್ರೆ ಯುರೋಪಿನ ಪಶ್ಚಿಮ ರಾಷ್ಟ್ರಗಳಲ್ಲಿ. ಉದಾಹರಣೆಗೆ ಯುರೋಪಿನ ಪಶ್ಚಿಮ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಪೋರ್ಚುಗಲ್ ಆಗಿರ್ಬೋದು. ಹೀಗೆ ಈ ರೀತಿಯಾದಂತಹ ಒಂದು ದೇಶಗಳಲ್ಲಿ ಏನ್ ಆರಂಭ ಆಕತ್ರಿ ಉಳಿಗಮಾನ್ಯ ಪದ್ಧತಿ. ಅದು ಯಾವಾಗ್ರಿ? ಕ್ರಿಸ್ತ ಶಕ 5ನೇ ಶತಮಾನದ. ಹೀಗಾಗಿ 5ನೇ ಶತಮಾನದಲ್ಲಿ ಆರಂಭಗೊಂಡಂತಹ ಈ ಉಳಿಗಮಾನ್ಯ ಪದ್ಧತಿ ಸುಮಾರು 700 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಕೊನೆಗೆ 700 ವರ್ಷಗಳ ನಂತರ ಅಂದ್ರೆ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಈ ಯುರೋಪಿನ ಪಶ್ಚಿಮ ರಾಷ್ಟ್ರಗಳಲ್ಲಿ ಏನಕ್ಕಪ್ಪ ಅಂದ್ರೆ ಹೊಸ ರಾಜಮನೆತನಗಳು ಹುಟ್ಟಿಕೋತ. ಆ ಹುಟ್ಟಿಕೊಂಡಂತ ರಾಜಮನೆತನಗಳು ಈ ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯನ್ನ ತೆಗೆದು ಹಾಕಿ ಮತ್ತೆ ಯುರೋಪಿನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಉಳಿಗಮಾನ್ಯ ಪದ್ಧತಿಯ ಕುರಿತಾಗಿ ಸದ್ಯದ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ವಿವರ ಸಹಿತವಾದಂತ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ಈ ಉಳಿಗಮಾನ್ಯ ಪದ್ಧತಿಯ ಒಂದು ಅರ್ಥದ ಹಿನ್ನೆಲೆಗೆ ಬಂದಾಗ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಉಳಿಗಮಾನ್ಯ ಪದ್ಧತಿ ಎಂದರೆ ಇದು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಎಂದರ್ಥ. ಉಳಿಗಮಾನ್ಯ ಪದ್ಧತಿ ಅಂದ್ರೆ ಏನ್ರಿ? ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ. ಉಳಿಗಮಾನ್ಯ ಎಂಬ ಪದ್ಧತಿಯನ್ನು ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದ್ರೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಥವಾ ಭೂ ಆಧಾರಿತ ಅರ್ಥ ವ್ಯವಸ್ಥೆ ಎಂದರ್ಥ. ಇದೇ ವಿಷಯವನ್ನ ನಾವು ವ್ಯಾಖ್ಯಾನ ಸಹಿತ ನೋಡುವುದಾದ್ರ ಕನ್ನಡದಲ್ಲಿ ಉಳಿಗಮಾನ್ಯ ಅಂತ ಕರೆಸ್ಕೊಳ್ತಕ್ಕಂಥ ಈ ಪದವನ್ನ
ಇಂಗ್ಲಿಷ್ನಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರ ಫ್ಯೂಡಾಲಿಸಮ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಫ್ಯೂಡಾಲಿಸಮ್. ಹೀಗಾಗಿ ಈ ಫ್ಯೂಡಾಲಿಸಮ್ ಪದವನ್ನ ಆಧಾರವಾಗಿಟ್ಟುಕೊಂಡು ಈ ಉಳಿಗಮಾನ್ಯ ಪದ್ಧತಿಯ ಅರ್ಥವನ್ನು ನೋಡುವುದಾದ್ರ ಇಂಗ್ಲಿಶಿನ ಫ್ಯೂಡಾಲಿಸಮ್ ಅಂತಕ್ಕಂಥ ಪದ ಮೂಲತಃ ಇದು ಜರ್ಮನ್ ಭಾಷೆಯ ಫ್ಯೂಡ್ ಎಂಬ ಪದದಿಂದ ಬಂದಿದೆ. ಯಾವ ಭಾಷೆ ಅಂದ್ರೆ ರೀ? ಇಂಗ್ಲಿಶಿನ ಫ್ಯೂಡಾಲಿಸಮ್ ಎಂಬ ಪದವು ಜರ್ಮನ್ ಭಾಷೆಯ ಫ್ಯೂಡ್ ಎಂಬ ಪದದಿಂದ ಬಂದಿದೆ. ಫ್ಯೂಡ್ ಎಂದರೆ ಭೂಮಿಯ ಒಂದು ತುಂಡು ಎಂದರ್ಥ. ಫ್ಯೂಡ್ ಅಂದ್ರೆ ಏನ್ರಿ? ಭೂಮಿಯ ಒಂದು ತುಂಡು ಎಂದರ್ಥ. ಹೀಗಾಗಿ ಈ ಅರ್ಥದಿಂದ ಕರ್ಸ್ಕೊಳ್ತಕ್ಕಂತಹ ಈ ಫ್ಯೂಡಾಲಿಸಮ್ ಅಥವಾ ಉಳಿಗಮಾನ್ಯ ಪದ್ಧತಿ ಎಂಬುದು ಇದು ಏನಪ್ಪಾ ಅಂತಂದ್ರ ಉಳುಮೆ ಮತ್ತು ಮಾಲೀಕತ್ವ ಆಧಾರದ ಒಂದು ಶ್ರೇಣೀಕೃತ ವ್ಯವಸ್ಥೆ. ಯಾವ್ದ್ರಿ? ಈ ಉಳಿಗಮಾನ್ಯ ಪದ್ಧತಿ ಇದೇನಾಗಿತ್ರಿ? ಶ್ರೇಣೀಕೃತ ವ್ಯವಸ್ಥೆಯನ್ನು ಹೊಂದಿತ್ತು. ಆ ಶ್ರೇಣೀಕೃತ ವ್ಯವಸ್ಥೆ ಯಾವುದರ ಆಧಾರದ ಮೇಲೆ ರೀ? ಉಳುಮೆ ಮತ್ತು ಮಾಲೀಕತ್ವದ ಆಧಾರದ ಮೇಲೆ ಶ್ರೇಣೀಕೃತ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಈ ಉಳಿಗಮಾನ್ಯ ಪದ್ಧತಿಯನ್ನು ತೆಗೆದುಕೊಂಡಾಗ ಇದು ಪಿರಾಮಿಡ್ಡಿನಾಕಾರದ ಒಂದು ರಚನೆಯನ್ನು ಹೊಂದಿತ್ತು. ಯಾವ್ದ್ರಿ? ಉಳಿಗಮಾನ್ಯ ಪದ್ಧತಿ ಎನ್ನುವುದು ಇದು ಪಿರಾಮಿಡ್ಡಿನ ಆಕಾರದ ಒಂದು ರಚನೆ ಹೊಂದಿತ್ತು. ಆ ಪಿರಾಮಿಡ್ಡಿನ ಆಕಾರದ ರಚನೆಯಲ್ಲಿ ನಮಗೆ 5 ರೀತಿಯ ಶ್ರೇಣಿಗಳು ಕಂಡು ಬರ್ತಾವ. ಉದಾಹರಣೆಗೆ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಉಳಿಗಮಾನ್ಯ ಪದ್ಧತಿಯ ಮೇಲ್ಭಾಗವನ್ನ ತೆಗೆದುಕೊಂಡಾಗ ಅಲ್ಲಿ ಯಾರು ಕಂಡು ಬರ್ತಾರಪ್ಪ ಅಂದ್ರ ರಾಜ ಕಂಡು ಬರ್ತೈತೆ. ಹೀಗಾಗಿ ಉಳಿಗಮಾನ್ಯ ಪದ್ಧತಿಯ ಒಂದು ಶ್ರೇಣೀಕೃತ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಅಲ್ಲಿ ಮೊದಲಿಗೆ ಕಂಡು ಬರೋರ್ರಿ? ರಾಜ. ರಾಜನ ನಂತರದಲ್ಲಿ ಯಾರು ಕಂಡು ಬರ್ತಾರಪ್ಪ ಅಂತಂದ್ರ ಕುಲೀನರು ಕಂಡು ಬರ್ತಿದ್ರು. ಈ ಕುಲೀನರ ನಂತರದಲ್ಲಿ 3ನೇ ಹಂತದಲ್ಲಿ ಯಾರು ಕಂಡು ಬರ್ತಾರಪ್ಪ ಅಂದ್ರ ಸರದಾರರು. ಕುಲೀನ ನಂತರ ಯಾರು ಕಂಡು ಬರ್ತಾರ್ರಿ? ಸರದಾರರು. ಸರದಾರರ ನಂತರ ಯಾರು ಕಂಡು ಬರ್ತಾರಪ್ಪ ಅಂದ್ರ ಹಿಡುವಳಿದಾರರು. ಇನ್ನು ಈ ಹಿಡುವಳಿದಾರರ ನಂತರ ಅಥವಾ ಈ ಶ್ರೇಣೀಕೃತ ವ್ಯವಸ್ಥೆಯ ಕೊನೆಯಲ್ಲಿ ಯಾರು ಕಂಡು ಬರ್ತಾರಪ್ಪ ಅಂದ್ರ ರೈತರು ಅಥವಾ ಜೀತದಾಳುಗಳು. ಹೀಗೆ ಈ 5 ರೀತಿಯಾದಂತಹ ಒಂದು ಶ್ರೇಣೀಕೃತ ವ್ಯವಸ್ಥೆಯನ್ನು ಯಾವ್ದು ಹೊಂದಿತ್ರಿ? ಈ ಉಳಿಗಮಾನ್ಯ ಪದ್ಧತಿ. ಹಾಗಾದ್ರೆ ಈ ಉಳಿಗಮಾನ್ಯ ಪದ್ಧತಿಯನ್ನ ಈ ಶ್ರೇಣೀಕೃತ ವ್ಯವಸ್ಥೆಯ ಆಧಾರದ ಮೇಲೆ ಇಲ್ಲಿಯೇ ನೋಡುವುದಾದ್ರ ಪಶ್ಚಿಮ ಯುರೋಪಿನ ಭೂಭಾಗದಲ್ಲಿ ಈ ಒಂದು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಆರಂಭಗೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಇಡೀ ಸಮಸ್ತ ಭೂ ಒಡೆಯ ಯಾರಾಗಿದ್ರಪ್ಪ ಅಂದ್ರ ರಾಜನಾಗಿದ್ದ. ಹೀಗಾಗಿ ಈ ಸಮಸ್ತ ಭೂ ಒಡೆಯನಾದಂತ ರಾಜ ಏನ್ ಮಾಡ್ತಪ್ಪ ಅಂದ್ರ ತನ್ನ ಬಳಿ ಇರ್ತಕ್ಕಂಥ ಭೂಮಿಯನ್ನ ಇವರಿಬ್ಬರಿಗೂ ಹಂಚಿಕೆ ಮಾಡ್ತಿದ್ದ. ಯಾರಿಗ್ರಿ? ರಾಜನಾದವನು ತನ್ನ ಭೂಮಿಯನ್ನ ಕುಲೀನರು ಮತ್ತು ಸರದಾರರಿಗೆ ಹಂಚಿಕೆ ಮಾಡ್ತಿದ್ರು. ಹೀಗಾಗಿ ಕುಲೀನರು ಮತ್ತು ಸರದಾರರು ಯಾರಿಂದ ಭೂಮಿಯನ್ನ ಪಡ್ಕೋತಿದ್ರಿ? ರಾಜನಿಂದ. ಹೀಗೆ ರಾಜನಿಂದ ಪಡೆದುಕೊಂಡಂತ ಭೂಮಿಯನ್ನ ಈ ಕುಲೀನರು ಮತ್ತು ಸರದಾರರು ಅವರೇ ನೇರವಾಗಿ ಉಳುಮೆ ಮಾಡೋದ್ರ ಬದಲಾಗಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರ ಈ ಹಿಡುವಳಿದಾರರಿಗೆ ಹಂಚಿಕೆ ಮಾಡ್ತಿದ್ರು. ಯಾರಿಗ್ರಿ? 4ನೇ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಹಿಡುವಳಿದಾರರಿಗೆ. ಈ ಹಿಡುವಳಿದಾರರು ಯಾರಿಂದ ಭೂಮಿಯನ್ನ ಪಡ್ಕೋತಿದ್ರಿ? ಕುಲೀನ ಮತ್ತು ಸರದಾರರಿಂದ. ಈ ಕುಲೀನ ಮತ್ತು ಸರದಾರರಿಂದ ಭೂಮಿಯನ್ನ ಪಡೆದುಕೊಂಡಂತ ಹಿಡುವಳಿದಾರರು ಕೊನೆಗೆ ಆ ಭೂಮಿಯನ್ನ ಇವರು ಏನ್ ಮಾಡ್ತಾರಪ್ಪ ಅಂದ್ರ ರೈತರಿಂದ ಅಥವಾ ಜೀತದಾಳುಗಳಿಂದ ಉಳುಮೆ ಮಾಡಿಸ್ಕೋತಿದ್ರು. ಹೀಗೆ ಈ ರೀತಿಯಾದಂತಹ ಒಂದು ಶ್ರೇಣೀಕರಣ ನಮಗೆ ಎಲ್ಲಿ ಕಂಡು ಬರುತ್ತ್ರಿ? ಉಳಿಗಮಾನ್ಯ ಪದ್ಧತಿ. ಹೀಗಾಗಿ ಅಖಂಡ ಭೂಮಿಯ ಸಮಸ್ತ ಒಡೆಯ ರಾಜನಾಗಿದ್ದ. ಆದ್ರೆ ಆ ರಾಜನೇ ಎಲ್ಲ ಭೂಮಿಯನ್ನ ಉಳುಮೆ ಮಾಡಿಸ್ತಿರ್ಲಿಲ್ಲ. ಆತ ಆ ಭೂಮಿಯನ್ನ ಕುಲೀನ ಮತ್ತು ಸರದಾರರಿಗೆ ಹಂಚಿಕೆ ಮಾಡ್ತಿದ್ದ. ರಾಜನಿಂದ ಭೂಮಿಯನ್ನ ಪಡೆದುಕೊಂಡಂತ ಕುಲೀನ ಮತ್ತು ಸರದಾರರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಭೂಮಿಯನ್ನ ಹಿಡುವಳಿದಾರರಿಗೆ ಹಂಚಿಕೆ ಮಾಡ್ತಿದ್ರು. ಆ ಹಿಡುವಳಿದಾರರು ಕೊನೆಗೆ ಯಾರಿಂದ ಉಳುಮೆ ಮಾಡಿಸ್ಕೋತಿದ್ರಿ? ರೈತರು ಅಥವಾ ಜೀತದಾಳುಗಳಿಂದ ಉಳುಮೆ ಮಾಡಿಸ್ಕೋತಾರೆ. ಹೀಗೆ ಈ ರೀತಿಯ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಉಳಿಗಮಾನ್ಯ ಪದ್ಧತಿ ಅಂತ ಕರಿತೀವಿ.
ಈ ಒಂದು ಪದ್ಧತಿ ಮೊಟ್ಟ ಮೊದಲಿಗೆ ಎಲ್ಲಿ ಆರಂಭಗೊಂಡಿತ್ರಿ? ಯುರೋಪಿನ ಪಶ್ಚಿಮ ಭಾಗಗಳಲ್ಲಿ ಅಥವಾ ಪಶ್ಚಿಮ ಯುರೋಪಿನಲ್ಲಿ ಆರಂಭ ಆಯ್ತು ಅಂತ ಹೇಳ್ಬೋದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಉಳಿಗಮಾನ್ಯ ಪದ್ಧತಿಯ ಅರ್ಥ, ಉಳಿಗಮಾನ್ಯ ಪದ್ಧತಿಯ ರಚನೆ ಹಾಗೂ ಆ ರಚನೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು: ರಾಜ, ಕುಲೀನ, ಸರದಾರ, ಭೂ ಹಿಡುವಳಿದಾರರು ಮತ್ತು ಜೀತದಾಳುಗಳನ್ನ ಒಳಗೊಂಡಂತ ಒಂದು ಶ್ರೇಣೀಕೃತ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಉಳಿಗಮಾನ್ಯ ಪದ್ಧತಿ ಅಂತ ಕರಿತೀವಿ. ಇನ್ನು ಈ ಉಳಿಗಮಾನ್ಯ ಪದ್ಧತಿಯ ಅರ್ಥವನ್ನ ನೋಡಿದ ನಂತರ ಈ ಉಳಿಗಮಾನ್ಯ ಪದ್ಧತಿ ಒಳಗೊಂಡಂತಹ ಒಂದು ಮತ್ತೊಂದು ಮುಖ್ಯ ವ್ಯವಸ್ಥೆ ಯಾವಪ್ಪ ಅಂದ್ರೆ ಹಿಡುವಳಿದಾರ ಪದ್ಧತಿ. ಆ ಹಿಡುವಳಿದಾರ ಪದ್ಧತಿಯ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಈ ಮುಂದೆ ನೋಡು. ಉಳಿಗಮಾನ್ಯ ಪದ್ಧತಿಯ ಅರ್ಥವನ್ನ ನೋಡಿದ ನಂತರ ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಹಿಡುವಳಿದಾರಿಕೆ ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆನ ಕೈಗೊಳ್ಳೋಣ. ಇಲ್ಲಿ ಹಿಡುವಳಿದಾರಿಕೆ ಅಂದ್ರೆ ಏನ್ರಿ? ಸಿಂಪಲ್, ರಾಜ ತನ್ನ ಭೂಮಿಯನ್ನ ಮತ್ತೊಬ್ಬರಿಗೆ ಉಡುಗೊರೆಯಾಗಿ ನೀಡುವುದು ಎಂದರ್ಥ. ಈ ಹಿಡುವಳಿದಾರಿಕೆ ಅಂದ್ರೆ ಏನ್ರಿ? ರಾಜ ತನ್ನ ಭೂಮಿಯನ್ನ ಮತ್ತೊಬ್ಬರಿಗೆ ಉಡುಗೊರೆಯಾಗಿ ನೀಡತಕ್ಕಂಥ ಒಂದು ವ್ಯವಸ್ಥೆಗೆ ಹಿಡುವಳಿದಾರಿಕೆ ಅಥವಾ ಅದನ್ನ ನಾವು ಜಾಗೀರು ಅಂತ ಕರಿತೀವಿ. ಏನಂತ ಕರಿತೀವಿ? ಹಿಡುವಳಿದಾರಿಕೆ ಅಥವಾ ಜಾಗೀರು. ರಾಜನಿಂದ ಭೂಮಿಯನ್ನ ಕೊಡುಗೆಯಾಗಿ ಪಡೆದುಕೊಳ್ಳೋದಕ್ಕೆ ಜಾಗೀರು ಅಂತ ಕರಿತರು. ಇನ್ನು ಆ ಭೂಮಿಯನ್ನ ಯಾವ ವ್ಯಕ್ತಿ ಉಡುಗೊರೆಯಾಗಿ ಪಡೆದುಕೊಳ್ತಿದ್ನೋ ಅವನನ್ನ ಏನಂತ ಕರಿತಿದ್ರಪ್ಪ ಅಂತಂದ್ರ ಜಾಗೀರುದಾರ ಅಥವಾ ಹಿಡುವಳಿದಾರ ಅಂತ ಕರಿತಿದ್ರು. ರಾಜನಿಂದ ಭೂಮಿಯನ್ನ ಉಡುಗೊರೆಯಾಗಿ ಪಡೆದವನನ್ನ ಜಾಗೀರುದಾರ ಅಥವಾ ಹಿಡುವಳಿದಾರ ಅಂತ ಕರಿತಿದ್ರು. ಹಾಗಾದ್ರೆ ಈ ಒಂದು ಹಿಡುವಳಿದಾರಿಕೆ ಆರಂಭಗೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಸಮಸ್ತ ಭೂಮಿಯ ಒಡೆಯ ರಾಜನೇ ಆಗಿದ್ದ. ಹೀಗಾಗಿ ರಾಜನೇ ನೇರವಾಗಿ ಇಡೀ ಭೂಮಿಯನ್ನೆಲ್ಲ ಉಳುಮೆ ಮಾಡಿಸುವುದು ಅಸಾಧ್ಯವಾಗಿತ್ತು. ಇಂತಹ ಸಂದರ್ಭದಲ್ಲಿ ರಾಜ ಏನ್ ಮಾಡ್ತಪ್ಪ ಅಂದ್ರ ಒಂದು ಸಮಾರಂಭವನ್ನು ಏರ್ಪಡಿಸಿದ. ಆ ಸಮಾರಂಭದಲ್ಲಿ ಏನ್ ಮಾಡ್ತಪ್ಪ ಅಂದ್ರ ತನ್ನ ಭೂಮಿಯನ್ನ ಮತ್ತೊಬ್ಬ ವ್ಯಕ್ತಿಗೆ ಉಡುಗೊರೆಯಾಗಿ ನೀಡ್ತಿದ್ದ. ಹೀಗಾಗಿ ಆ ಉಡುಗೊರೆಯಾಗಿ ನೀಡಿದ್ದನ್ನ ಜಾಗೀರು ಅಂತ ಕರಿತಿದ್ರು. ಆ ಉಡುಗೊರೆಯನ್ನ ಪಡೆದುಕೊಂಡವನನ್ನ ಜಾಗೀರುದಾರ ಅಥವಾ ಹಿಡುವಳಿದಾರ ಅಂತ ಕರಿತಾರೆ. ಈ ಸಂದರ್ಭದಲ್ಲಿ ರಾಜನಿಂದ ಭೂಮಿಯನ್ನ ಪಡೆದುಕೊಳ್ತಕ್ಕಂಥ ಈ ಹಿಡುವಳಿದಾರ ಏನ್ ಮಾಡ್ತಿದ್ಪ ಅಂದ್ರ ಒಂದು ಪ್ರತಿಜ್ಞೆಯನ್ನ ಮಾಡ್ತಿದ್ದ. ಏನ್ ಮಾಡ್ತಿದ್ರಿ? ಒಂದು ಪ್ರತಿಜ್ಞೆಯನ್ನ ಮಾಡ್ತಿದ್ದ. ಏನಂತ ಪ್ರತಿಜ್ಞೆಯನ್ನ ಮಾಡ್ತಿದ್ಪ ಅಂದ್ರ ರಾಜನಿಗೆ ನಾನು ಸ್ವಾಮಿ ಭಕ್ತಿಯನ್ನ ಹಾಗೂ ನನ್ನ ಮರಣದವರೆಗೂ ನಿಷ್ಠೆಯಿಂದ ಇರುತ್ತೇನೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ತಿದ್ದ. ಯಾರ್ರೀ? ಈ ಹಿಡುವಳಿದಾರ. ಯಾವ ಸಂದರ್ಭದಲ್ಲಿ? ಆತ ರಾಜನಿಂದ ಭೂಮಿಯನ್ನ ಉಡುಗೊರೆಯಾಗಿ ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿನಗೆ ಸ್ವಾಮಿ ಭಕ್ತಿಯನ್ನ ತೋರಿಸುವುದರ ಜೊತೆಗೆ ಸಾಯುವವರೆಗೂ ನಿಷ್ಠೆಯಿಂದ ಇರುತ್ತೇನೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಕೈಗೊಳ್ತಿದ್ದ. ಹೀಗೆ ಪ್ರತಿಜ್ಞೆಯನ್ನು ಕೈಗೊಂಡಂತ ಈ ಹಿಡುವಳಿದಾರ ಆತ ಏನ್ ಮಾಡ್ಬೇಕಾಯ್ತಪ್ಪ ಅಂದ್ರ ಕೆಲವೊಂದಿಷ್ಟು ಕಾರ್ಯಗಳನ್ನ ಅನುಸರಿಸಬೇಕಾಯ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಜಾಗೀರುದಾರ ಅಥವಾ ಹಿಡುವಳಿದಾರನ ಒಂದು ಕರ್ತವ್ಯಗಳಂತ ಬಂದಾಗ, ಕರ್ತವ್ಯಗಳು ಅಥವಾ ಅವನು ಮಾಡತಕ್ಕಂಥ ಒಂದು ಕಾರ್ಯಗಳು ಅಂತ ಬಂದಾಗ ಮೊದಲ ಒಂದು ಕರ್ತವ್ಯ ಏನಾಗಿತ್ತಪ್ಪ ಅಂತಂದ್ರ ಆತ ರಾಜನ ಆಸ್ಥಾನದಲ್ಲಿ ಭಾಗವಹಿಸಿ ಆತ ನ್ಯಾಯಾಂಗ, ರಾಜಕೀಯ ಮತ್ತು ಆಡಳಿತ ವಿಷಯಗಳಲ್ಲಿ ರಾಜನಿಗೆ ಸಲಹೆಯನ್ನು ನೀಡಬೇಕಾಗಿತ್ತು. ಯಾರಾದ್ರಿ? ಈ ಹಿಡುವಳಿದಾರನ ಮೊದಲ ಕರ್ತವ್ಯ ರಾಜನ ಆಸ್ಥಾನದಲ್ಲಿ ಭಾಗವಹಿಸಿ ರಾಜನಿಗೆ ನ್ಯಾಯಾಂಗ, ರಾಜಕೀಯ ಮತ್ತು ಆಡಳಿತದ ವಿಷಯಗಳಲ್ಲಿ ಏನ್ ಮಾಡ್ಬೇಕಾಯ್ತಪ್ಪ ಅಂದ್ರ ಸಲಹೆಯನ್ನು ನೀಡಬೇಕಾಯ್ತು. ಇದು ಅವನ ಮೊದಲ ಕರ್ತವ್ಯ. ಇನ್ನು ಎರಡನೇ ಕರ್ತವ್ಯ ಅಂತ ಬಂದಾಗ ಈ ಹಿಡುವಳಿದಾರನ ಎರಡನೇ ಕರ್ತವ್ಯ ಏನಾಗಿತ್ತಪ್ಪ ಅಂತಂದ್ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಜನಿಗೆ ಸೈನಿಕ ಸೇವೆಯನ್ನ ಒದಗಿಸುವುದು. ಇದು ಅವನ ಎರಡನೇ ಕರ್ತವ್ಯ. ಯಾರಾದ್ರಿ? ಹಿಡುವಳಿದಾರನ ಎರಡನೇ ಒಂದು ಕರ್ತವ್ಯ ಅಂತ ಬಂದಾಗ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಜನಿಗೆ ಸೈನಿಕ ಸೇವೆಯನ್ನ ಒದಗಿಸುವುದು. ಯಾವ ಸಂದರ್ಭ ಅಂತಂದ್ರೆ ರಾಜನ ಮೇಲೆ ಬಾಹ್ಯ ದಾಳಿಗಳು ಏರ್ಪಟ್ಟಾಗ ಅಥವಾ ಶತ್ರುಗಳು ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಈ ಹಿಡುವಳಿದಾರರು ಆ ಸಮಯಕ್ಕೆ ಏನ್ ಮಾಡ್ಬೇಕಾಯ್ತ್ರಿ? ರಾಜನಿಗೆ ಸೈನಿಕ ಸೇವೆಯನ್ನ ಒದಗಿಸಬೇಕಾಯ್ತು. ಇನ್ನು ಈ ಜಾಗೀರುದಾರರ ಮೂರನೇ ಕರ್ತವ್ಯ ಯಾವಪ್ಪ ಅಂತಂದ್ರ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆಯನ್ನ ನೀಡುವುದು. ಈ ಭೂ ಹಿಡುವಳಿದಾರರ
ಮೂರನೇ ಒಂದು ಕರ್ತವ್ಯ ಯಾವಪ್ಪ ಅಂದ್ರೆ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆಯನ್ನ ನೀಡುವುದು. ಹಾಗಾದ್ರೆ ವಿಶೇಷ ಸಂದರ್ಭ ಅಂತ ಬಂದಾಗ ಏನ್ರಿ, ಮುಖ್ಯವಾಗಿ ಎರಡು ಸಂದರ್ಭಗಳಲ್ಲಿ, ಆ ಎರಡು ಸಂದರ್ಭ ಯಾವಪ್ಪ ಅಂದ್ರೆ ಮೊದಲನೇ ಸಂದರ್ಭ ರಾಜ ತನ್ನ ಹಿರಿಯ ಮಗನನ್ನ ಸರದಾರನಾಗಿ ನೇಮಕ ಮಾಡುವಾಗ. ಏನಾಗ್ರಿ, ರಾಜ ತನ್ನ ಹಿರಿಯ ಮಗನನ್ನ ಸರದಾರನಾಗಿ ನೇಮಕ ಮಾಡುವಾಗ ಏನ್ ಮಾಡ್ಬೇಕಾಯ್ತ್ರಿ, ಈ ಹಿಡುವಳಿದಾರರು ಉಡುಗೊರೆಯನ್ನು ನೀಡಬೇಕಾಗಿತ್ತು. ಇನ್ನು ಮತ್ತೊಂದು ಸಂದರ್ಭ ಅಂತ ಬಂದಾಗ ರಾಜ ತನ್ನ ಮಗಳ ಮದುವೆಯನ್ನ ಮಾಡುವಾಗ, ಯಾರ್ರಿ, ರಾಜ ತನ್ನ ಮಗಳ ಮದುವೆಯನ್ನ ಮಾಡುವಾಗ ಈ ಹಿಡುವಳಿದಾರರು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರ ವರದಕ್ಷಿಣೆ ರೂಪದಲ್ಲಿ ಉಡುಗೊರೆಯನ್ನ ನೀಡಬೇಕಾಗಿತ್ತು. ಹೀಗೆ ಈ ರೀತಿಯಾಗಿ ವಿಶೇಷ ಸಂದರ್ಭಗಳಲ್ಲಿ ಈ ಹಿಡುವಳಿದಾರರು ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರ ರಾಜನಿಗೆ ಉಡುಗೊರೆಗಳನ್ನ ನೀಡಬೇಕಾಗಿತ್ತು. ಇದು ಅವರ ಮೂರನೇ ಒಂದು ಕರ್ತವ್ಯ. ಇನ್ ನೆಕ್ಸ್ಟ್ ನಾಲ್ಕನೇ ಒಂದು ಸಂದರ್ಭ ಅಥವಾ ನಾಲ್ಕನೇ ಒಂದು ಕರ್ತವ್ಯ ಯಾವತ್ತಪ್ಪ ಅಂತಂದ್ರ ಒತ್ತೆ ಹಣವನ್ನ ಸಂಗ್ರಹಿಸುವುದು. ಹಿಡುವಳಿದಾರರ ನಾಲ್ಕನೇ ಕರ್ತವ್ಯ ಯಾವತ್ತಪ್ಪ ಅಂದ್ರೆ ಒತ್ತೆ ಹಣವನ್ನ ಸಂಗ್ರಹಿಸುವುದು. ಒತ್ತೆ ಹಣ ಯಾವ ಸಂದರ್ಭದಲ್ಲಿ ಸಂಗ್ರಹಿಸಬೇಕಪ್ಪ ಅಂತಂದ್ರ ಶತ್ರುಗಳು ರಾಜನನ್ನ ಸೋಲಿಸಿ ಅವನನ್ನ ಬಂಧನಕ್ಕೊಳಪಡಿಸಿದ ಸಂದರ್ಭದಲ್ಲಿ ಆ ಬಂಧನದಿಂದ ಅಥವಾ ಶತ್ರುಗಳಿಂದ ರಾಜನನ್ನ ವಿಮುಕ್ತಿಗೊಳಿಸುವ ಸಲುವಾಗಿ ಈ ಹಿಡುವಳಿದಾರರು ಏನ್ ಮಾಡ್ಬೇಕಾಯ್ತಪ್ಪ ಅಂತಂದ್ರ ಒತ್ತೆ ಹಣವನ್ನ ಸಂಗ್ರಹಿಸಬೇಕಾಯ್ತು. ಹೀಗೆ ಈ ರೀತಿಯ 4 ಮುಖ್ಯ ಕರ್ತವ್ಯಗಳನ್ನ ಯಾರು ನಿರ್ವಹಿಸಬೇಕಾಯ್ತಪ್ಪ ಅಂತಂದ್ರ ಈ ಹಿಡುವಳಿದಾರರು ಅಥವಾ ಜಾಗೀರದಾರರು. ಹೀಗೆ ಈ ರೀತಿಯ ಕರ್ತವ್ಯಗಳನ್ನ ನೋಡಿಕೊಳ್ಳುವುದಷ್ಟೇ ಅಲ್ಲದೆ ಇದೇ ಜಾಗೀರದಾರರು ಏನ್ ಮಾಡ್ಬೇಕಾಯ್ತಪ್ಪ ಅಂತಂದ್ರ ತಮ್ಮ ಕೆಳಗೆ ಕಂಡು ಬರ್ತಕ್ಕಂಥ ಅಂದ್ರೆ ರೈತರು ಅಥವಾ ಜೀತದಾಳುಗಳ ಒಂದು ರಕ್ಷಣೆಯನ್ನ ನೋಡ್ಕೊಳ್ಬೇಕಾಯ್ತು. ಹೀಗೆ ಇಷ್ಟೆಲ್ಲಾ ಮಾಡ್ತಕ್ಕಂತಹ ಈ ಜಾಗೀರು ವ್ಯವಸ್ಥೆ 10ನೇ ಶತಮಾನದ ಹೊತ್ತಿಗೆ, ಯಾವಾಗ್ರಿ 10ನೇ ಶತಮಾನದ ಹೊತ್ತಿಗೆ ಏನಾಗತ್ತಪ್ಪ ಅಂದ್ರೆ ವಂಶ ಪಾರಂಪರ್ಯ ಒಂದು ವ್ಯವಸ್ಥೆಯಾಗಿ ಮಾರ್ಪಡುತ್ತೆ. ಯಾವ್ದ್ರಿ, ಈ ಜಾಗೀರು ಪದ್ಧತಿ ಅಥವಾ ಹಿಡುವಳಿದಾರಿಕೆ ಅಂತಕ್ಕಂಥ ಪದ್ಧತಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ವಂಶ ಪಾರಂಪರ್ಯವಾಗಿ ಮಾರ್ಪಟ್ಟಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಈ ಜಾಗೀರುದಾರ ಏನ್ ಮಾಡ್ತಿದ್ಪ ಅಂತಂದ್ರ ತಾನು ಪಡೆದುಕೊಂಡಂತಹ ಜಾಗೀರನ್ನ ಮತ್ತೊಂದು ಉಪ ಜಾಗೀರಾಗಿ ಮಾರ್ಪಡಿಸ್ತಿದ್ದ. ಏನಾಗ್ರಿ, ಮತ್ತೊಂದು ಉಪ ಜಾಗೀರಾಗಿ ಮಾರ್ಪಡಿಸ್ತಿದ್ದ. ಆ ಉಪ ಜಾಗೀರನ್ನ ಪಡೆದುಕೊಂಡವನನ್ನ ಏನಂತ ಕರಿತಿರಪ್ಪ ಅಂತಂದ್ರ ಉಪ ಹಿಡುವಳಿದಾರ ಅಂತ ಕರಿತಿದ್ರು. ಇದು ಕಾಲಾಂತರದಲ್ಲಿ ಇದು ಆರಂಭಗೊಳ್ಳದೆ. ಆರಂಭದಲ್ಲಿ ಜಾಗೀರು ಮಾತ್ರ ಇತ್ತು, ಆದ್ರೆ ಭೂಮಿ ಹೆಚ್ಚಾದಂತೆ ತಾನು ಪಡೆದುಕೊಂಡಂತ ಜಾಗೀರನ್ನ ಏನ್ ಮಾಡ್ತಪ್ಪ ಅಂದ್ರೆ ಮತ್ತೊಂದು ಉಪ ಘಟಕವನ್ನಾಗಿ ಮಾರ್ಪಡಿಸಿದ್ರೆ ನಾವು ಉಪ ಜಾಗೀರು ಅಂತ ಕರಿತಿದ್ರು. ಆ ಉಪ ಜಾಗೀರನ್ನ ಪಡೆದುಕೊಂಡವನನ್ನ ನಾವು ಉಪ ಹಿಡುವಳಿದಾರ ಅಂತ ಕರಿತಿದ್ರು. ಹೀಗೆ ಈ ರೀತಿಯ ವ್ಯವಸ್ಥೆಯಲ್ಲಿ ಕಾಲಾಂತರದಲ್ಲಿ ಏನಾಕತ್ತಪ್ಪ ಅಂತಂದ್ರ ಷರತ್ತು ಮತ್ತು ನಿಬಂಧನೆಗಳಲ್ಲಿ ಏನಾಕವಪ್ಪ ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳಾಕೋ. ಹೀಗಾಗಿ ಆ ಷರತ್ತು ಮತ್ತು ನಿಬಂಧನೆಗಳಲ್ಲಿ ಬದಲಾವಣೆಗಳಾಗಿದ್ದರಿಂದಾಗಿ ಭೂ ಮಾಲೀಕ ಮತ್ತು ಈ ಹಿಡುವಳಿದಾರರ ಮಧ್ಯೆ ಏನಾಕವಪ್ಪ ಅಂತಂದ್ರ ವಾದ ವಿವಾದಗಳು ಆರಂಭಕವ. ಹೀಗಾಗಿ ಆ ವಾದ ವಿವಾದಗಳ ಸಂದರ್ಭದಲ್ಲಿ ಏನಾಕವಪ್ಪ ಅಂತಂದ್ರ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾವ ಅಂತ ಹೇಳ್ಬೋದು. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ಹಿಡುವಳಿದಾರ ಪದ್ಧತಿಯ ಬಗ್ಗೆ ಕಂಡು ಬರ್ತಕ್ಕಂಥ ಮಾಹಿತಿ. ಇನ್ನು ಮುಂದುವರೆದಂತೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಉಳಿಗಮಾನ್ಯ ಪದ್ಧತಿಯ ಆರಂಭಕ್ಕೆ ಕಂಡು ಬರತಕ್ಕಂಥ ಕಾರಣಗಳನ್ನ ಚರ್ಚೆ ಮಾಡೋಣ. ಹಿಡುವಳಿದಾರಿಕೆ ಹಾಗೂ ಆ ಹಿಡುವಳಿದಾರಿಕೆಯಲ್ಲಿ ಕಂಡು ಬರ್ತಕ್ಕಂಥ ಜಾಗೀರು ಪದ್ಧತಿ ಮತ್ತು ಭೂ ಹಿಡುವಳಿದಾರನ ಬಗ್ಗೆ ತಿಳಿದುಕೊಂಡ ನಂತರ ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ಕಂಡು ಬರ್ತಕ್ಕಂಥ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ಈ ಹಿಂದೆಯೇ ನಾವು ಚರ್ಚೆ ಮಾಡಿದಂತೆ ಮುಖ್ಯ ಕಾರಣ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಥವಾ ಒಂದು ಬಲಿಷ್ಠ ರಾಜ್ಯತ್ವದ ಒಂದು ಅನುಪಸ್ಥಿತಿಯಲ್ಲಿ ಈ ಪಶ್ಚಿಮ ಯುರೋಪಿನ ಭಾಗಗಳೇನಾಗಿತ್ರಿ ಈ ಉಳಿಗಮಾನ್ಯ ಪದ್ಧತಿ ಆರಂಭವಾಗಿತ್ತು ಅಂತ ತಿಳ್ಕೊಂಡಿದ್ವಿ. ಆದ್ರ ಕೇವಲ ಅದೊಂದೇ ಮುಖ್ಯ ಕಾರಣ ಅಲ್ಲ, ಅದನ್ನ ಹೊರತುಪಡಿಸಿ ಕಾಲದಿಂದ ಕಾಲಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಕೆಲವೊಂದಷ್ಟು ಬದಲಾವಣೆಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಉಳಿಗಮಾನ್ಯ ಪದ್ಧತಿಗೆ ಇನ್ನಿತರೆ ಕಾರಣಗಳು ಕಂಡು ಬರ್ತಾವೆ. ಹಾಗಾದ್ರೆ ಆ ಇನ್ನಿತರ ಕಾರಣಗಳಲ್ಲಿ ಮೊದಲ ಒಂದು ಕಾರಣ ಅಂತ ಬಂದಾಗ ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ಮೊದಲ ಒಂದು ಕಾರಣ ಯಾವತ್ತಪ್ಪ ಅಂತಂದ್ರ ದುರ್ಬಲ ರಾಜರ ಆಳ್ವಿಕೆ. ಮೊದಲನೇದು ಯಾವತ್ತಪ್ಪ ಅಂತಂದ್ರ ದುರ್ಬಲ ರಾಜರ ಆಳ್ವಿಕೆ. ಉದಾಹರಣೆಗೆ
ಪಶ್ಚಿಮ ಯುರೋಪಿನಲ್ಲಿ ಆಳ್ವಿಕೆ ಮಾಡ್ತಕ್ಕಂತಹ ರಾಜರಂತ ಬಂದಾಗ ಆ ರಾಜರು ಏನಾಗಿದ್ರಪ್ಪ ಅಂತಂದ್ರೆ ದುರ್ಬಲರಾಗಿದ್ರು ಅಥವಾ ಅಸಮರ್ಥರಾಗಿದ್ರು. ಹೀಗಾಗಿ ಅವರ ಅಸಮರ್ಥತೆಯ ಲಾಭವನ್ನ ಪಡೆದುಕೊಂಡಂತಹ ಪ್ರಾಂತೀಯ ಅಧಿಕಾರಿಗಳು ಏನಾಕರಪ್ಪ ಅಂತಂದ್ರೆ ರಾಜನಿಂದ ತಮ್ಮನ್ನ ಸ್ವತಂತ್ರಗೊಳಿಸಿಕೊಳ್ಳಲಿಕ್ಕೆ ಆರಂಭಿಸ್ತಾರೆ. ಹೀಗೆ ರಾಜನಿಂದ ಸ್ವತಂತ್ರ ಪಡೆದುಕೊಂಡಂತಹ ಆ ಪ್ರಾಂತೀಯ ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮದೇ ಒಂದು ಪರ್ಯಾಯ ಆಡಳಿತ ವ್ಯವಸ್ಥೆಯನ್ನು ಆರಂಭಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಾಗಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಾಗಿ ಮಾರ್ಪಡುತ್ತೆ. ಹೀಗಾಗಿ ಆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಲ್ಲಿ ಕಂಡು ಬರತಕ್ಕಂತ ಒಂದು ಪದ್ಧತಿಯನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಉಳಿಗಮಾನ್ಯ ಪದ್ಧತಿ ಅಂತ ಕರಿತೀವಿ. ಹೀಗಾಗಿ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ಮೊದಲ ಕಾರಣ ಅಂತ ಬಂದಾಗ ದುರ್ಬಲ ರಾಜರ ಆಳ್ವಿಕೆ. ಇಲ್ಲಿ ರಾಜರು ಅಸಮರ್ಥರಾಗಿದ್ದರಿಂದಾಗಿ ಅವರಿಂದ ಯಾರು ಸ್ವತಂತ್ರಗೊಂಡ್ರಿ, ಪ್ರಾಂತೀಯ ಅಧಿಕಾರಿಗಳು ಸ್ವತಂತ್ರಗೊಂಡು ತಮ್ಮ ಪರ್ಯಾಯ ವ್ಯವಸ್ಥೆಯನ್ನು ಆರಂಭಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಜರ್ಮನ್ ಬುಡಕಟ್ಟುಗಳ ದಾಳಿ. ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ಎರಡನೇ ಒಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಜರ್ಮನ್ ಬುಡಕಟ್ಟುಗಳ ದಾಳಿ. ಉದಾಹರಣೆ ಜರ್ಮನ್ ಬುಡಕಟ್ಟುಗಳು ಅಂತ ಬಂದಾಗ ವಂಡಾಲರು, ವಿಸಿಗೋತರು, ಫ್ರಾಂಕರು, ನಂತರ ಲೊಂಬಾರ್ಡರು, ಈ ರೀತಿಯಾದಂತ ಈ ಜರ್ಮನ್ ಬುಡಕಟ್ಟುಗಳು ಪಶ್ಚಿಮ ಯುರೋಪಿನ ಭೂಭಾಗಗಳ ಮೇಲೆ ದಾಳಿ ಮಾಡಿದಾಗ ಆ ಸಂದರ್ಭದಲ್ಲಿರ್ತಕ್ಕಂಥ ಸಣ್ಣ ಭೂ ಮಾಲೀಕರು ಅಂದ್ರೆ ಕೆಲವು ಭೂ ಪ್ರದೇಶವನ್ನು ಹೊಂದಿರತಕ್ಕಂಥ ಭೂ ಮಾಲೀಕರು ಏನ್ ಮಾಡ್ತಾರಪ್ಪ ಅಂದ್ರೆ ಅವುಗಳ ಮೇಲಿನ ಒಂದು ಹಕ್ಕನ್ನ ಅಲ್ಲಿಯೇ ಇರ್ತಕ್ಕಂಥ ಸ್ಥಳೀಯ ಮಾಲೀಕನಿಗೆ ವರ್ಗಾವಣೆ ಮಾಡ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ತಮ್ಮ ಆಸ್ತಿಯನ್ನ ರಕ್ಷಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ತಮ್ಮ ಒಂದು ಜೀವ ಭಯಕ್ಕಾಗಿ. ಹೀಗಾಗಿ ತಮ್ಮ ಜೀವವನ್ನ ಕಾಪಾಡಿಕೊಂಡು ತಮ್ಮ ಆಸ್ತಿಯ ಮೇಲಿನ ಹಕ್ಕನ್ನ ಯಾರಿಗೆ ವರ್ಗಾವಣೆ ಮಾಡ್ತಾರ್ರಿ, ಆ ಒಬ್ಬ ಸ್ಥಳೀಯ ಮಾಲೀಕನಿಗೆ ವರ್ಗಾವಣೆ ಮಾಡಿದ್ದರಿಂದಾಗಿ ಇಲ್ಲಿ ಆಡಳಿತದ ವ್ಯವಸ್ಥೆ ಏನಾಗತ್ತಪ್ಪ ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾವಣೆಗೊಳ್ಳಲಿಕ್ಕೆ ಆರಂಭಿಸಿತು. ಇಂತಹ ಸಂದರ್ಭದಲ್ಲಿ ಒಂದು ಹೊಸ ವ್ಯವಸ್ಥೆ ಹುಟ್ಟಿಕೊಳ್ಳುತ್ತೆ. ಆ ಹೊಸ ವ್ಯವಸ್ಥೆನೇ ಯಾವತ್ತಪ್ಪ ಅಂದ್ರೆ ಉಳಿಗಮಾನ್ಯ ಪದ್ಧತಿ ಅಂತ ಹೇಳ್ಬೋದು. ಇದು ಉಳಿಗಮಾನ್ಯ ಪದ್ಧತಿಯ ಆರಂಭಕ್ಕೆ ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ಯಾವತ್ತಪ್ಪ ಅಂದ್ರೆ ರಾಜನ ದುರ್ಬಲ ನಿಯಂತ್ರಣ. ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ಮೂರನೇ ಕಾರಣ ಏನಪ್ಪಾ ಅಂದ್ರೆ ರಾಜನ ದುರ್ಬಲ ನಿಯಂತ್ರಣ. ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂದ್ರೆ ಪಶ್ಚಿಮ ಯುರೋಪಿನಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ರಾಜ ಕಾಲಾಂತರದಲ್ಲಿ ಅಸಮರ್ಥನಾಗಿ ಹೊರಹೊಮ್ಮತಾನೆ. ಅಸಮರ್ಥನಾಗುವುದು ಅಷ್ಟೇ ಅಲ್ಲದೆ ಆತ ತನ್ನ ಒಂದು ವಿಲಾಸಿ ಜೀವನವನ್ನು ಕಳೆಯಲಿಕ್ಕೆ ಆರಂಭಿಸಿದಾಗ ಆ ಸಂದರ್ಭದಲ್ಲಿ ಈ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರ ಭೂ ಹಿಡುವಳಿದಾರರು ಮತ್ತು ಜನಸಾಮಾನ್ಯರ ಮೇಲೆ ಹೊಂದಿರತಕ್ಕಂತಹ ಒಂದು ನಿಯಂತ್ರಣವನ್ನ ಕಳೆದುಕೊಂಡು ಬಿಡ್ತಾನೆ. ಸಂಪೂರ್ಣವಾಗಿ ಒಂದು ರೀತಿ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆರಂಭಿಸ್ತಾನೆ. ಅಂತಹ ಸಂದರ್ಭದಲ್ಲಿ ಈ ರಾಜನ ದುರ್ಬಲತೆಯಿಂದ ಬೇಸತ್ತಂತಹ ಜನರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ನಿಷ್ಠೆಯನ್ನ ರಾಜನಿಗೆ ತೋರುವುದರ ಬದಲಾಗಿ ಭೂ ಹಿಡುವಳಿದಾರನಿಗೆ ತೋರ್ಲಿಕ್ಕೆ ಆರಂಭಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಉಳಿಗಮಾನ್ಯ ಪದ್ಧತಿ ಆರಂಭವಾಯ್ತು ಅಂತ ಹೇಳ್ಬೋದು. ಹೀಗಾಗಿ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ಮೂರನೇ ಕಾರಣ ಅಂತ ಬಂದಾಗ ರಾಜನ ದುರ್ಬಲ ನಿಯಂತ್ರಣ. ಯಾರ ಮೇಲಿನ ದುರ್ಬಲ ನಿಯಂತ್ರಣ? ರಾಜ ಈ ಮುಂಚೆ ಹಿಡುವಳಿದಾರರು ಮತ್ತು ಜನಸಾಮಾನ್ಯರ ಮೇಲೆ ಹೊಂದಿರತಕ್ಕಂಥ ಒಂದು ನಿಯಂತ್ರಣ ಏನಾಕತ್ರಿ ದುರ್ಬಲಗೊಳ್ತೈತೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ನಾಲ್ಕನೇ ಒಂದು ಕಾರಣ ಯಾವಪ್ಪ ಅಂದ್ರೆ ರಾಜ್ಯ ರಕ್ಷಣೆಗೆ ಹಿಡುವಳಿದಾರರ ಅತಿಯಾದ ಅವಲಂಬನೆ. ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ನಾಲ್ಕನೇ ಒಂದು ಕಾರಣವಪ್ಪ ಅಂದ್ರೆ ರಾಜ್ಯ ರಕ್ಷಣೆಗೆ ಹಿಡುವಳಿದಾರರ ಅತಿಯಾದ ಅವಲಂಬನೆ. ಇಲ್ಲಿ ಏನಾಕತ್ತಪ್ಪ ಅಂದ್ರ ಸಮಸ್ತ ಭೂಮಿಯ ಒಡೆಯ ರಾಜನೇ ಆಗಿದ್ದರಿಂದಾಗಿ ರಾಜನೊಬ್ಬನೇ ಇಡೀ ಆಡಳಿತವನ್ನ ಸುಲಭವಾಗಿ ನಡೆಸಿಕೊಳ್ಳುವುದು ಅಸಾಧ್ಯವಾಗಿತ್ತು. ಇಂತಹ ಸಂದರ್ಭದಲ್ಲಿ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ರಾಜ್ಯ ಮತ್ತು ಭೂಮಿಯನ್ನ ಕಾಪಾಡಿಕೊಳ್ಳುವ ಸಲುವಾಗಿ ಈ ಹಿಡುವಳಿದಾರರನ್ನ ಅತಿಯಾಗಿ ಅವಲಂಬಿಸಲಿಕ್ಕೆ ಆರಂಭಿಸ್ತಾನೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಕೇಂದ್ರೀಕೃತವಾದಂತಹ ಒಂದು ಅಧಿಕಾರ ಮತ್ತೊಬ್ಬರಿಗೆ ವರ್ಗಾವಣೆಗೊಳ್ಳಲಿಕ್ಕೆ ಆರಂಭಿಸ್ತಾನೆ. ಇಂತಹ ಸಂದರ್ಭದಲ್ಲಿ ಒಂದು ಹೊಸ ವ್ಯವಸ್ಥೆ ಹುಟ್ಟಿಕೊಳ್ಳುತ್ತೆ. ಆ ಹೊಸ ವ್ಯವಸ್ಥೆ ಯಾವಪ್ಪ ಅಂತಂದ್ರೆ ಉಳಿಗಮಾನ್ಯ ಪದ್ಧತಿ. ಹೀಗಾಗಿ ಆ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ನಾಲ್ಕನೇ ಕಾರಣ ಅಂತ ಬಂದಾಗ ರಾಜ್ಯ ರಕ್ಷಣೆಗಾಗಿ ಹಿಡುವಳಿದಾರರ
ಅತಿಯಾದ ಅವಲಂಬನೆ. ಇಲ್ಲಿ ರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ರಾಜ್ಯವನ್ನ ಮತ್ತು ಭೂಮಿಯನ್ನ ಕಾಪಾಡಿಕೊಳ್ಳೋ ಸಲುವಾಗಿ ಹಿಡುವಳಿದಾರರನ್ನ ಹೆಚ್ಚಾಗಿ ಅವಲಂಬಿಸಲಿಕ್ಕೆ ಆರಂಭಿಸ್ತಾನೆ. ಇನ್ ನೆಕ್ಸ್ಟ್ 5ನೇ ಒಂದು ಕಾರಣ ಏನಪ್ಪಾ ಅಂದ್ರೆ ವಿಶಾಲ ಭೂಪ್ರದೇಶ. ಈ ಉಳಿಗಮಾನ್ಯ ಪದ್ಧತಿ ಹುಟ್ಟಿಕೊಳ್ಳಲಿಕ್ಕೆ ವಿಶಾಲ ಭೂಪ್ರದೇಶ ಒಂದು ಮುಖ್ಯ ಕಾರಣ. ಇಲ್ಲಿ ವಿಶಾಲ ಭೂಪ್ರದೇಶ ಅಂದ್ರೆ ಯಾವ ರೀತಿಪ್ಪ ಅಂತಂದ್ರೆ ರಾಜನೇ ಸಮಸ್ತ ಭೂಮಿಯ ಒಡೆಯನಾಗಿದ್ದರಿಂದಾಗಿ ದೂರ ದೂರದ ಪ್ರದೇಶಗಳನ್ನೆಲ್ಲ ತನ್ನ ನೇರ ಆಡಳಿತಕ್ಕೆ ತೆಗೆದುಕೊಳ್ಳುವುದು ಅಸಾಧ್ಯವಾಗಿತ್ತು. ಕಾರಣ ಏನಪ್ಪಾ ಅಂತಂದ್ರೆ ಇಡೀ ಸಮಸ್ತ ಭೂಪ್ರದೇಶಗಳನ್ನೆಲ್ಲ ರಾಜನೇ ನೋಡಿಕೊಳ್ಬೇಕಂದ್ರೆ ಅಲ್ಲಿ ಕೆಲವಷ್ಟು ಅನಾನುಕೂಲಗಳಿದ್ದು, ಮೂಲತಃವಾಗಿ ಹಣಕಾಸಿನ ಕೊರತೆ ಉಂಟಾಗಿತ್ತು. ಹಣಕಾಸಿನ ಕೊರತೆ ಅಷ್ಟೇ ಅಲ್ಲದೆ ಸಾರಿಗೆ ಮತ್ತು ಸಂಪರ್ಕದ ಒಂದು ಕೊರತೆ ಇತ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಹಣಕಾಸು ಆಗಿರ್ಬೋದು, ಸಾರಿಗೆ ಮತ್ತು ಸಂಪರ್ಕದ ಕೊರತೆಯ ಹಿನ್ನೆಲೆಯಲ್ಲಿ ಸಮಸ್ತ ಅಥವಾ ವಿಶಾಲ ಭೂಪ್ರದೇಶವನ್ನ ರಾಜನೊಬ್ಬನೇ ನೇರವಾಗಿ ನೋಡಿಕೊಳ್ಳುವುದು ಅಸಾಧ್ಯವಾಯ್ತು. ಇಂತಹ ಸಂದರ್ಭದಲ್ಲಿ ರಾಜ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ದೂರದ ಪ್ರದೇಶಗಳನ್ನ ಮತ್ತೊಬ್ಬರು ನೋಡಿಕೊಳ್ಳಲಿಕ್ಕೆ ನೇಮಕ ಮಾಡ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಾಗಿ ಮಾರ್ಪಡತ್ತಿ. ಅಂತ ಸಂದರ್ಭದಲ್ಲಿ ಏನಾಗತ್ತ ಅಂದ್ರೆ ಈ ಉಳಿಗಮಾನ್ಯ ಪದ್ಧತಿ ಹುಟ್ಟಿಕೊಳ್ತ ಅಂತ ಹೇಳ್ಬೋದು. ಇನ್ನು ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ 6ನೇ ಒಂದು ಮುಖ್ಯ ಕಾರಣ ಯಾವತ್ತಪ್ಪ ಅಂತಂದ್ರೆ ನೇರವಾಗಿ ಹೇಳ್ತೇನ್ರಿ, ಬರೀಲಿಕ್ಕೆ ಜಾಗ ಇಲ್ಲ. ಹೀಗಾಗಿ 6ನೇ ಒಂದು ಮುಖ್ಯ ಕಾರಣ ಯಾವತ್ತಪ್ಪ ಅಂತಂದ್ರೆ ಬಲಿಷ್ಠ ರಾಜಕೀಯ ವ್ಯವಸ್ಥೆಯ ಅನುಪಸ್ಥಿತಿ. ಈ ಉಳಿಗಮಾನ್ಯ ಪದ್ಧತಿಗೆ ಆರಂಭಗೊಳ್ಳಲಿಕ್ಕೆ 6ನೇ ಕಾರಣ ಏನಪ್ಪಾ ಅಂದ್ರೆ ಬಲಿಷ್ಠ ರಾಜಕೀಯ ವ್ಯವಸ್ಥೆಯ ಅನುಪಸ್ಥಿತಿ. ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಪಶ್ಚಿಮ ಯುರೋಪಿನಲ್ಲಿ ಕಂಡು ಬರತಕ್ಕಂಥ ಜನಸಾಮಾನ್ಯರ ಮೇಲೆ ದರೋಡೆಕೋರರು, ದಾಳಿಕೋರರು ಹಾಗೂ ಕಳ್ಳಕಾಕರರು ಪದೇ ಪದೇ ದಾಳಿ ಮಾಡಿದಾಗ ಅವರ ಜೀವವನ್ನ ಹಾಗೂ ಅವರ ಆಸ್ತಿಯನ್ನ ರಕ್ಷಣೆ ಮಾಡಲಿಕ್ಕೆ ಯಾವುದೇ ಒಂದು ಬಲಿಷ್ಠ ರಾಜಕೀಯ ವ್ಯವಸ್ಥೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿಯೇ ಇರ್ತಕ್ಕಂಥ ಭೂ ಮಾಲೀಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಉಳಿಗಮಾನ್ಯ ಪದ್ಧತಿ ಹುಟ್ಟಿಕೋ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ 7ನೇ ಕಾರಣ ಏನಪ್ಪ ಅಂದ್ರೆ ಭೂ ಆಧಾರಿತ ಅರ್ಥವ್ಯವಸ್ಥೆ. ಯಾವ ರೀತಿಪ್ಪ ಅಂತಂದ್ರೆ ಈ ಉಳಿಗಮಾನ್ಯ ಪದ್ಧತಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರತಿಯೊಬ್ಬರನ್ನ ತೆಗೆದುಕೊಂಡಾಗ ರಾಜನಾಗಿರ್ಬೋದು, ಕುಲೀನನಾಗಿರ್ಬೋದು, ಸರದಾರರಾಗಿರ್ಬೋದು, ಹಿಡುವಳಿದಾರರಾಗಿರ್ಬೋದು, ಅವರ ನಂತರ ಕೊನೆಯದಾಗಿ ಕಂಡು ಬರ್ತಕ್ಕಂಥ ಜೀತದಾಳುಗಳು ಅಥವಾ ರೈತರಾಗಿರ್ಬೋದು, ಇವರೆಲ್ಲರೂ ಮೂಲತಃ ಏನನ್ನ ಅನುಸರಿಸಿದ್ರಪ್ಪ ಅಂದ್ರೆ ಕೇವಲ ಕೃಷಿಯನ್ನ ಮಾತ್ರ ಅನುಸರಿಸಿದ್ರು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅವರು ಮತ್ತೊಬ್ಬರಿಗೆ ಋಣಿಯಾಗಿರುವುದು ಅಷ್ಟೇ ಅಲ್ಲದೆ ಅವರು ತಮ್ಮ ಕರ್ತವ್ಯ ಮತ್ತು ಸೇವೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಪರಸ್ಪರ ಒಬ್ಬರಿಗೊಬ್ಬರು ಏನ್ ಮಾಡ್ತಾರಪ್ಪ ಅಂದ್ರೆ ವರ್ಗಾವಣೆ ಮಾಡ್ತದೆ. ಉದಾಹರಣೆಗೆ ಇಡೀ ಸಮಸ್ತ ಭೂ ಒಡೆಯ ರಾಜನೇ ಆಗಿದ್ದ, ಆದ್ರೆ ರಾಜನೇ ನೇರವಾಗಿ ಭೂಮಿಯನ್ನು ನೋಡಿಕೊಳ್ತಿರ್ಲಿಲ್ಲ. ಆ ಭೂಮಿಯನ್ನ ರಾಜ ಏನ್ ಮಾಡ್ತಿದ್ರಿ ಜಾಗೀರ್ ರೂಪದಲ್ಲಿ ಮತ್ತೊಬ್ಬರಿಗೆ ಬಿಟ್ಟು ಕೊಡ್ತಿದ್ದ. ಹೀಗೆ ಆ ಜಾಗೀರ್ ರೂಪದಲ್ಲಿ ಪಡೆದುಕೊಂಡಂತ ಭೂಮಿಯನ್ನ ಆ ಕುಲೀನರು ಏನ್ ಮಾಡ್ತಾರೆ, ಕುಲೀನರು ಮತ್ತು ಸರ್ದಾರರು ಹಿಡುವಳಿದಾರರು ರೈತರಿಗೆ ಹಂಚಿಕೆ ಮಾಡುವ ಮುಖೇನ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಶ್ರೇಣೀಕೃತ ವ್ಯವಸ್ಥೆಯನ್ನು ಹೊಂದಿದ್ರು. ಇಂತಹ ಸಂದರ್ಭದಲ್ಲಿ ಒಂದು ಹೊಸ ವ್ಯವಸ್ಥೆ ರೂಪುಗೊಳ್ಳುತ್ತೆ ಅಂತ ಹೇಳ್ಬೋದು. ಆ ಹೊಸ ವ್ಯವಸ್ಥೆ ಏನಪ್ಪ ಅಂದ್ರೆ ಈ ಉಳಿಗಮಾನ್ಯ ಪದ್ಧತಿ. ಹೀಗಾಗಿ ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ 7ನೇ ಕಾರಣ ಅಂತ ಬಂದಾಗ ಭೂ ಆಧಾರಿತ ಅರ್ಥವ್ಯವಸ್ಥೆ. ಇನ್ನು ಕೊನೆಯ ಒಂದು ಕಾರಣ ಯಾವತ್ತಪ್ಪ ಅಂತಂದ್ರೆ ಪರ್ಯಾಯ ಉದ್ಯೋಗಾವಕಾಶಗಳ ಕೊರತೆ. ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳಲಿಕ್ಕೆ ಕೊನೆಯ ಅಥವಾ 8ನೇ ಒಂದು ಕಾರಣ ಯಾವತ್ತಪ್ಪ ಅಂದ್ರೆ ಪರ್ಯಾಯ ಉದ್ಯೋಗಾವಕಾಶಗಳ ಕೊರತೆ. ಕಾರಣ ಏನಪ್ಪಾ ಅಂದ್ರೆ ಈ ಪಶ್ಚಿಮ ಯುರೋಪಿನಲ್ಲಿ ಕಂಡುಬರ್ತಕ್ಕಂಥ ಜನರ ಮುಖ್ಯ ಉದ್ಯೋಗನೇ ಏನಾಗಿತ್ತು ಅಂದ್ರೆ ಕೃಷಿಯಾಗಿತ್ತು. ಹೀಗಾಗಿ ಅತಿ ಹೆಚ್ಚಿನ ಜನರು ಕೃಷಿಯನ್ನ ಅವಲಂಬಿಸಿದ್ರು. ಕೃಷಿಯ ಬದಲಾಗಿ ಅವ್ರೇನಾದ್ರೂ ಪ್ರಾಣಿ ಸಾಕಾಣಿಕೆ ಆಗಲಿ ಅಥವಾ ಇತರೆ ಕಾರ್ಖಾನೆಗಳಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಅವರಿಗೆ ದೊರಕಿದ್ದೇ ಆದ್ರೆ ಈ ಒಂದು ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ತಿರ್ಲಿಲ್ಲ. ಹೀಗಾಗಿ ಕೇವಲ ಕೃಷಿಯನ್ನೇ ಅವಲಂಬಿಸಿದ ವ್ಯಕ್ತಿಗಳು ಪಶ್ಚಿಮ ಯುರೋಪಿನಲ್ಲಿ ಇದ್ದ ಕಾರಣಕ್ಕಾಗಿ ಹಾಗೂ ಆ ಸಂದರ್ಭದಲ್ಲಿ ಕಾರ್ಖಾನೆಗಳು ಸ್ಥಾಪನೆಯಾಗದೇ ಇದ್ದಿದ್ದರಿಂದಾಗಿ ಅಲ್ಲೇನಾಯ್ತಪ್ಪ ಅಂತಂದ್ರೆ ಕೃಷಿಯನ್ನೇ ಅನುಸರಿಸಿಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳುತ್ತೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ 8 ಕಾರಣಗಳ ಹಿನ್ನೆಲೆಯಲ್ಲಿ ಏನ್ ಆರಂಭಗೊಂಡಿತ್ರಿ ಉಳಿಗಮಾನ್ಯ ಪದ್ಧತಿ ಎಲ್ರಿ ಪಶ್ಚಿಮ ಯುರೋಪಿನಲ್ಲಿ. ಯಾವಾಗ್ರಿ ಕ್ರಿಸ್ತಶಕ 5ನೇ ಶತಮಾನದಲ್ಲಿ. ಎಷ್ಟು ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ರಿ? ಸುಮಾರು 700 ವರ್ಷಗಳ ಕಾಲ. ಅಂದ್ರೆ ಕ್ರಿಸ್ತಶಕ 5ನೇ ಶತಮಾನದಿಂದ ಕ್ರಿಸ್ತಶಕ 12ನೇ ಶತಮಾನದವರೆಗೆ ಪಶ್ಚಿಮ ಯುರೋಪಿನಲ್ಲಿ ಕಂಡು ಬರತಕ್ಕಂಥ
ಒಂದು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ಉಳಿಗಮಾನ್ಯ ಪದ್ಧತಿ ಅಂತ ಕರಿತೀವಿ. ಹೀಗೆ ಇದಿಷ್ಟು ಉಳಿಗಮಾನ್ಯ ಪದ್ಧತಿ ಆರಂಭಗಳಲ್ಲಿ ಕಂಡು ಬರತಕ್ಕಂಥ ಕಾರಣಗಳು. ಇನ್ನು ನಂತರದಲ್ಲಿ ಈ ಉಳಿಗಮಾನ್ಯ ಪದ್ಧತಿಯ ಗುಣಗಳು ಅಥವಾ ಮೆರಿಟ್ಸ್ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಈ ಮುಂದಿನಂತೆ ಚರ್ಚೆನ ಕೈಗೊಳ್ಳೋಣ. ಉಳಿಗಮಾನ್ಯ ಪದ್ಧತಿಯ ಆರಂಭಕ್ಕೆ ಕಾರಣಗಳನ್ನ ಚರ್ಚೆ ಮಾಡಿದ ನಂತರ ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಉಳಿಗಮಾನ್ಯ ಪದ್ಧತಿಯ ಗುಣಗಳು ಅಥವಾ ಉಳಿಗಮಾನ್ಯ ಪದ್ಧತಿಯಲ್ಲಿ ಕಂಡು ಬರತಕ್ಕಂಥ ಒಳ್ಳೆಯ ಅಂಶಗಳು, ಇದರಿಂದ ಆದಂತಹ ಸಹಾಯ ಅಂತಕ್ಕಂಥ ವಿಷಯದ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಚರ್ಚೆನ ಕೈಗೊಳ್ಳೋಣ. ಹಾಗಾದ್ರೆ ಈ ಉಳಿಗಮಾನ್ಯ ಪದ್ಧತಿಯ ಮೊದಲನೇ ಒಂದು ಗುಣ ಏನಪ್ಪಾ ಅಂತಂದ್ರೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಬೆಳವಣಿಗೆಗೆ ಸಹಾಯ. ಯಾವ ರೀತಿಪ್ಪ ಅಂತಂದ್ರೆ ಈ ಉಳಿಗಮಾನ್ಯ ಪದ್ಧತಿ ಆರಂಭಗೊಂಡಿದ್ದರಿಂದಾಗಿ ಏಕ ವ್ಯಕ್ತಿಯಲ್ಲಿ ಇರತಕ್ಕಂಥ ಒಂದು ಅಧಿಕಾರ ಮತ್ತೊಬ್ಬರಿಗೆ ಹಂಚಿಕೆ ಆಯ್ತು ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಾಗಿ ಮಾರ್ಪಟ್ಟಾಗ ಕೇವಲ ಒಬ್ಬನೇ ನಿರಂಕುಶನಾಗಿ ಆಳ್ವಿಕೆ ನಡೆಸುವುದರ ಬದಲಾಗಿ ಸಾಮೂಹಿಕ ರೀತಿಯಲ್ಲಿ ಎಲ್ಲರಿಗೂ ಏನಾಯ್ತಪ್ಪ ಅಂತಂದ್ರೆ ಕರ್ತವ್ಯ ಹಂಚಿಕೆ ಆಯ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಉಳಿಗಮಾನ್ಯ ಪದ್ಧತಿಯ ಮೊದಲ ಒಂದು ಗುಣ ಏನಪ್ಪಾ ಅಂತಂದ್ರೆ ಇದು ನಿರಂಕುಶ ಪ್ರಭುತ್ವವನ್ನ ತಡೆಗಟ್ಟಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಆರಂಭಗೊಳ್ಳಲಿಕ್ಕೆ ಸಹಾಯವಾಯಿತು ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ಗುಣ ಯಾವತ್ತಪ್ಪ ಅಂತಂದ್ರೆ ರಾಜ್ಯತ್ವದ ರಕ್ಷಣೆಗೆ ಸಹಾಯ. ಈ ಉಳಿಗಮಾನ್ಯ ಪದ್ಧತಿಯ ಎರಡನೇ ಒಂದು ಮುಖ್ಯ ಗುಣ ಯಾವತ್ತಪ್ಪ ಅಂದ್ರೆ ರಾಜ್ಯತ್ವದ ರಕ್ಷಣೆಗೆ ಸಹಾಯ. ಯಾವ ರೀತಿಪ್ಪ ಅಂತಂದ್ರ ಸಮಸ್ತ ಭೂಮಿಯ ಒಡೆಯ ರಾಜನೇ ಆಗಿದ್ದ. ಹೀಗಾಗಿ ಆ ರಾಜನಾದವನು ಏನ್ ಮಾಡ್ತಿಪ್ಪ ಅಂದ್ರೆ ತನ್ನ ಬಳಿ ಇರತಕ್ಕಂಥ ಭೂಮಿಯನ್ನ ಉಡುಗೊರೆ ರೂಪದಲ್ಲಿ ಅದನ್ನು ಮತ್ತೊಬ್ಬರಿಗೆ ಕೊಟ್ಟಾಗ ಅದನ್ನ ನಾವು ಜಾಗೀರು ಅಥವಾ ಅದನ್ನು ಪಡೆದುಕೊಂಡಂತ ವ್ಯಕ್ತಿಯನ್ನ ಜಾಗೀರುದಾರ ಅಂತ ಕರಿತಿದ್ವು. ಹೀಗಾಗಿ ರಾಜನಿಂದ ಭೂಮಿಯನ್ನ ಪಡೆದುಕೊಂಡಂತ ಜಾಗೀರುದಾರ ಅಥವಾ ಭೂ ಹಿಡುವಳಿದಾರ ಏನ್ ಮಾಡ್ತದಪ್ಪ ಅಂದ್ರೆ ರಾಜನಿಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತದ. ನಾನು ನಿನಗೆ ಸಾಯುವವರೆಗೂ ನಿಷ್ಠೆಯಿಂದ ಇರುತ್ತೇನೆ ಮತ್ತು ಸ್ವಾಮಿ ಭಕ್ತಿಯನ್ನು ತೋರುತ್ತೇನೆ ಅಂತೇಳಿ ಆತ ಪ್ರತಿಜ್ಞೆಯನ್ನು ಮಾಡ್ತದ. ಇಂತಹ ಸಂದರ್ಭದಲ್ಲಿ ಭೂ ಹಿಡುವಳಿದಾರಿಯಿಂದ ರಾಜನಿಗೆ ಏನಾಗಿತ್ತಪ್ಪ ಅಂದ್ರೆ ಒಂದ್ ರೀತಿ ಭದ್ರತೆ ಮತ್ತು ರಕ್ಷಣೆ ದೊರಕಿತಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಉಳಿಗಮಾನ್ಯ ಪದ್ಧತಿಯ ಎರಡೇ ಒಂದು ಮುಖ್ಯ ಗುಣ ಏನಪ್ಪಾ ಅಂದ್ರ ಇದು ರಾಜ್ಯತ್ವವನ್ನ ರಕ್ಷಿಸುವಲ್ಲಿ ಸಹಾಯಕವಾಯಿತು ಅಂತ ಹೇಳ್ಬೋದು. ಇನ್ನು ಮೂರನೇ ಒಂದು ಮುಖ್ಯ ಗುಣ ಯಾವತ್ತಪ್ಪ ಅಂತಂದ್ರ ಬಲಿಷ್ಠ ಪ್ರಭುತ್ವಗಳು ಬೆಳೆಯಲಿಕ್ಕೆ ಅವಕಾಶ. ಮೂರನೇ ಒಂದು ಮುಖ್ಯ ಗುಣ ಬಲಿಷ್ಠ ಪ್ರಭುತ್ವಗಳು ಬೆಳೆಯಲಿಕ್ಕೆ ಅವಕಾಶ. ಯಾವ ರೀತಿಪ್ಪ ಅಂತಂದ್ರ ಕಾಲಾಂತರದಲ್ಲಿ ಹುಟ್ಟಿಕೊಂಡಂತ ಒಂದು ಹೊಸ ರಾಜಕೀಯ ಮನೆತನಗಳನ್ನ ತೆಗೆದುಕೊಂಡಾಗ ಅವರೆಲ್ಲರೂ ಮೂಲತಃ ಏನಾಗಿದ್ರಪ್ಪ ಅಂದ್ರ ರಾಜನ ಆಸ್ಥಾನದಲ್ಲಿಯೇ ಸೇವೆ ಸಲ್ಲಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ರು. ಉದಾಹರಣೆಗೆ ರಾಜನಿಂದ ಭೂಮಿಯನ್ನ ಪಡೆದುಕೊಂಡಂತ ಪ್ರಾಂತೀಯ ಅಧಿಕಾರಿಗಳು ಕಾಲಾಂತರದಲ್ಲಿ ಸ್ವತಂತ್ರಗೊಂಡು ಏನ್ ಮಾಡ್ತಿದ್ರಿ ತಮ್ಮದೇ ಒಂದು ಆಳ್ವಿಕೆಯನ್ನು ಆರಂಭಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಬಲಿಷ್ಠ ರಾಜ್ಯಗಳು ಸ್ಥಾಪನೆಯಾದಾಗ ಆ ರಾಜ್ಯವನ್ನ ಸ್ಥಾಪನೆ ಮಾಡತಕ್ಕಂಥ ವ್ಯಕ್ತಿಗಳು ರಾಜನ ಆಸ್ಥಾನಿಕರೇ ಆಗಿದ್ದರಿಂದಾಗಿ ಅಲ್ಲೊಂದು ರೀತಿ ರಾಜಪ್ರಭುತ್ವದ ಉಳಿವಿಗೆ ಸಹಾಯವಾಯಿತು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಉಳಿಗಮಾನ್ಯ ಪದ್ಧತಿಯ ಮೂರನೇ ಒಂದು ಮುಖ್ಯ ಗುಣ ಯಾವಪ್ಪ ಅಂದ್ರೆ ಬಲಿಷ್ಠ ಪ್ರಭುತ್ವಗಳ ಬೆಳೆಯಲಿಕ್ಕೆ ಸಹಾಯ. ಈ ನೆಕ್ಸ್ಟ್ ಈ ಉಳಿಗಮಾನ್ಯ ಪದ್ಧತಿಯ ನಾಲ್ಕನೇ ಒಂದು ಮುಖ್ಯ ಗುಣ ಯಾವಪ್ಪ ಅಂತಂದ್ರ ರಾಷ್ಟ್ರದ ರಕ್ಷಣೆ ಮತ್ತು ರಾಷ್ಟ್ರೀಯತೆಯ ಉದಯಕ್ಕೆ ಸಹಾಯ. ನಾಲ್ಕನೇ ಒಂದು ಮುಖ್ಯ ಗುಣ ರಾಷ್ಟ್ರದ ರಕ್ಷಣೆ ಮತ್ತು ರಾಷ್ಟ್ರೀಯತೆಯ ಉದಯಕ್ಕೆ ಸಹಾಯ. ಯಾವ ರೀತಿಪ್ಪ ಅಂತಂದ್ರೆ ರಾಜ ತನ್ನ ಭೂಮಿಯನ್ನ ಮತ್ತೊಬ್ಬರಿಗೆ ಹಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಆ ಭೂಮಿಯನ್ನ ಪಡೆದುಕೊಂಡಂತ ವ್ಯಕ್ತಿ ಸಾಯುವವರೆಗೂ ಕೂಡ ಏನ್ ಮಾಡ್ತಪ್ಪ ಅಂದ್ರೆ ರಾಜನಿಗೆ ವಿಧೇಯನಾಗಿ ನಡೆದುಕೊಳ್ತಿದ್ದ. ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ರಾಜನಿಗೆ ರಕ್ಷಣೆ ದೊರಕುವುದು ಅಷ್ಟೇ ಅಲ್ಲದೆ ರಾಷ್ಟ್ರ ಪ್ರೇಮದ ಕಲ್ಪನೆಯನ್ನ ಜನರಲ್ಲಿ ಮೂಡಿಸ್ತಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಉಳಿಗಮಾನ್ಯ ಪದ್ಧತಿಯ ನಾಲ್ಕನೇ ಒಂದು ಮುಖ್ಯ ಗುಣ ಯಾವತ್ತಪ್ಪ ಅಂತಂದ್ರೆ ರಾಷ್ಟ್ರದ ರಕ್ಷಣೆ ಮತ್ತು ರಾಷ್ಟ್ರೀಯತೆಯ ಉದಯಕ್ಕೆ ಸಹಾಯಕವಾಯಿತು ಅಂತ ಹೇಳ್ಬೋದು. ಇನ್ನು ಐದನೇ ಒಂದು ಮುಖ್ಯ ಗುಣ ಯಾವತ್ತಪ್ಪ ಅಂತಂದ್ರೆ ಬಲಿಷ್ಠ ಸೈನ್ಯ ಸಂಘಟನೆಗೆ ಸಹಾಯ. ಈ ಉಳಿಗಮಾನ್ಯ ಪದ್ಧತಿಯ ಐದನೇ ಒಂದು ಮುಖ್ಯ ಗುಣ ಯಾವತ್ತಪ್ಪ ಅಂದ್ರೆ ಬಲಿಷ್ಠ ಸೈನ್ಯ ಸಂಘಟನೆಗೆ ಸಹಾಯ. ಈ ಉಳಿಗಮಾನ್ಯ ಪದ್ಧತಿ ಬಲಿಷ್ಠ ಸೈನ್ಯದ ಸಂಘಟನೆಗೆ ಯಾವ ರೀತಿ ಸಹಾಯ ಆಯ್ತಪ್ಪ ಅಂತಂದ್ರ ಇಲ್ಲಿ ಶ್ರೇಣೀಕೃತ ಆಡಳಿತ ವ್ಯವಸ್ಥೆ ಏರ್ಪಟ್ಟಂತ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ ಪದೇ ಪದೇ ಜಗಳಗಳು ಕಂಡು ಬರ್ಲಿಕ್ಕೆ ಆರಂಭಿಸಿದ್ವು. ಅಷ್ಟೇ ಅಲ್ಲದೆ ಶತ್ರುಗಳು ಕೂಡ ನಿರಂತರವಾಗಿ ರಾಜನ ಮೇಲೆ ದಾಳಿ ಮಾಡ್ಲಿಕ್ಕೆ ಆರಂಭಿಸಿದಾಗ ಆ ಸಂದರ್ಭದಲ್ಲಿ ರಾಜನನ್ನ ರಕ್ಷಿಸುವ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಹೊಸ ಹೊಸ
ಶಸ್ತ್ರಾಸ್ತ್ರಗಳನ್ನ ಬಳಸಲಿಕ್ಕೆ ಆರಂಭಿಸ್ತಾರೋ ಅಷ್ಟೇ ಅಲ್ಲದೆ ಸೈನ್ಯದಲ್ಲಿ ಹೊಸ ಹೊಸ ತಂತ್ರಗಳನ್ನ ಅನುಸರಿಸಲಿಕ್ಕೆ ಆರಂಭಿಸ್ತಾರೆ. ಇದರಿಂದಾಗಿ ಏನಾಗತ್ತಪ್ಪ ಅಂದ್ರ ಹಳೆಯ ಸೈನಿಕ ವ್ಯವಸ್ಥೆ ಹೊಸತಾಗಿ ಮಾರ್ಪಟ್ಟು ಸೈನ್ಯದಲ್ಲಿ ಒಂದ್ ರೀತಿ ಹೊಸ ವ್ಯವಸ್ಥೆಯನ್ನು ಕಂಡುಕೊಳ್ತಾರೋ ಅಷ್ಟೇ ಅಲ್ಲದೆ ಈ ಸೈನ್ಯದಲ್ಲಿ ಕಂಡು ಬರ್ತಕ್ಕಂತ ಈ ಶಸ್ತ್ರಾಸ್ತ್ರಗಳಾಗಿರ್ಬೋದು ಹಾಗೂ ಈ ಸೈನಿಕ ಸಂಘಟನೆಯಿಂದಾಗಿ ಇದು ಎಲ್ಲ ಜನರಲ್ಲಿ ಏನ್ ಮಾಡ್ತೈತಪ್ಪ ಅಂದ್ರ ಶೌರ್ಯದ ಪರಿಕಲ್ಪನೆಯನ್ನ ಮೂಡಿಸ್ತೈತಿ. ಹೀಗಾಗಿ ಆ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರ ಬಲಿಷ್ಠ ಸೈನ್ಯವನ್ನ ಸಂಘಟಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಊಳಿಗಮಾನ್ಯ ಪದ್ಧತಿಯ 5ನೇ ಒಂದು ಮುಖ್ಯ ಗುಣ ಯಾವಪ್ಪ ಅಂತಂದ್ರೆ ಬಲಿಷ್ಠ ಸೈನ್ಯ ಸಂಘಟನೆ ಮಾಡಲಿಕ್ಕೆ ಸಹಾಯಕವಾಯಿತು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ 6ನೇ ಒಂದು ಮುಖ್ಯ ಗುಣ ಯಾವಪ್ಪ ಅಂತಂದ್ರೆ ಸಮಾಜದಲ್ಲಿ ಸ್ಥಿರತೆ ಮತ್ತು ಸುವ್ಯವಸ್ಥೆಯ ಜಾರಿಗೆ ಅನುಕೂಲ. ಈ ಊಳಿಗಮಾನ್ಯ ಪದ್ಧತಿಯ 6ನೇ ಒಂದು ಮುಖ್ಯ ಗುಣ ಯಾವಪ್ಪ ಅಂದ್ರ ಸಮಾಜದಲ್ಲಿ ಸ್ಥಿರತೆ ಮತ್ತು ಸುವ್ಯವಸ್ಥೆಯ ಜಾರಿಗೆ ಅನುಕೂಲ. ಕಾರಣ ಏನಪ್ಪಾ ಅಂದ್ರ ಈ ಊಳಿಗಮಾನ್ಯ ಪದ್ಧತಿ ಮೂಲತಃ ಶ್ರೇಣೀಕೃತ ವ್ಯವಸ್ಥೆಯಾಗಿದ್ದರಿಂದಾಗಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಏನಾಯ್ತಪ್ಪ ಅಂತಂದ್ರ ಸಾಮೂಹಿಕವಾದಂತ ಒಂದು ಭದ್ರತೆ ದೊರಕಿತ್ತು. ಹೀಗಾಗಿ ಆ ಸಾಮೂಹಿಕ ಭದ್ರತೆಯ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರ ಸಮಾಜದಲ್ಲಿ ಶಾಂತಿ ಉಂಟಾಗುವುದಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಒಂದ್ ರೀತಿ ರಕ್ಷಣಾತ್ಮಕ ಜೀವನವನ್ನು ನಡೆಸಲಿಕ್ಕೆ ಆರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಆ ಸರದಾರರಾಗಿರ್ಬೋದು, ಭೂ ಹಿಡುವಳಿದಾರರಾಗಿರ್ಬೋದು, ರಾಜನಾಗಿರ್ಬೋದು, ಇವರೆಲ್ಲರ ಮೇಲೆ ಮುಖ್ಯವಾದಂತ ಒಂದು ಋಣ ಏನಿರ್ತಪ್ಪ ಅಂದ್ರೆ ನ್ಯಾಯವನ್ನ ಕಾಪಾಡುವುದು ಹಾಗೂ ಜನರನ್ನ ರಕ್ಷಣೆ ಮಾಡುವುದು. ಹೀಗೆ ಈ ಸಾಮೂಹಿಕ ಭದ್ರತೆ ಒದಗಿದ ಸಂದರ್ಭದಲ್ಲಿ ಸಮಾಜಕ್ಕೆ ಬೇಕಾದಂತ ಸ್ಥಿರತೆ ಮತ್ತು ಸುವ್ಯವಸ್ಥೆಗಳು ಕಂಡು ಬಂತು ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಊಳಿಗಮಾನ್ಯ ಪದ್ಧತಿಯ 6ನೇ ಒಂದು ಮುಖ್ಯ ಗುಣ ಏನಪ್ಪಾ ಅಂದ್ರೆ ಇದು ಸಮಾಜದಲ್ಲಿ ಸ್ಥಿರತೆಯನ್ನ ಜಾರಿಗೆ ತರುವಲ್ಲಿ ಅನುಕೂಲವಾಯಿತು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಊಳಿಗಮಾನ್ಯ ಪದ್ಧತಿಯ ಮತ್ತೊಂದು ಮುಖ್ಯ ಗುಣ ಯಾವಪ್ಪ ಅಂತಂದ್ರೆ ಕರ್ತವ್ಯ ಪ್ರಜ್ಞೆಯನ್ನ ಬೆಳೆಸಲಿಕ್ಕೆ ಸಹಾಯ. ಊಳಿಗಮಾನ್ಯ ಪದ್ಧತಿಯ ಮತ್ತೊಂದು ಮುಖ್ಯ ಗುಣ ಯಾವಪ್ಪ ಅಂದ್ರೆ ಕರ್ತವ್ಯ ಪ್ರಜ್ಞೆಯ ಬೆಳೆಸಲಿಕ್ಕೆ ಸಹಾಯ. ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ರಾಜನ ಕರ್ತವ್ಯ ಅಂತ ಬಂದಾಗ ಆ ರಾಜ ತನ್ನ ಭೂಮಿಯನ್ನ ಹಿಡುವಳಿದಾರರಿಗೆ ಬಿಟ್ಟು ಕೊಡ್ತಿದ್ದ. ಆ ಹಿಡುವಳಿದಾರನ ರಕ್ಷಣೆ ಮಾಡೋ ಕರ್ತವ್ಯ ರಾಜನದಾಗಿದ್ರ ರಾಜನಿಂದ ಭೂಮಿಯನ್ನು ಪಡೆದುಕೊಂಡಂತ ಹಿಡುವಳಿದಾರರು ಆ ಭೂಮಿಯನ್ನು ಯಾರಿಗೆ ಮತ್ತೆ ಉಳುಮೆ ಮಾಡ್ಲಿಕ್ಕೆ ಬಿಟ್ಟು ಕೊಡ್ತಿದ್ರಿ? ರೈತರಿಗೆ ಅಥವಾ ಜೀತದಾಳುಗಳಿಗೆ. ಆ ಜೀತದಾಳುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಕರ್ತವ್ಯ ಯಾರಿಗೆ ಅದು ಭೂ ಹಿಡುವಳಿದಾರರಿಗೆ ಕಂಡುಬರುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಕಂಡುಬರ್ತಕ್ಕಂಥ ಈ ಊಳಿಗಮಾನ್ಯ ಪದ್ಧತಿಯಿಂದಾಗಿ ಈ ಪರಸ್ಪರವಾಗಿ ಪ್ರತಿಯೊಬ್ಬರಲ್ಲಿಯೂ ಏನ್ ಮಾಡ್ತಪ್ಪ ಅಂತಂದ್ರೆ ಕರ್ತವ್ಯ ಪ್ರಜ್ಞೆಯ ಒಂದು ಅರಿವನ್ನ ಮೂಡಿಸ್ತಂತ ಹೇಳ್ಬೋದು. ಹೀಗೆ ಇಷ್ಟು ಪ್ರಮುಖ ಗುಣಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈ ಊಳಿಗಮಾನ್ಯ ಪದ್ಧತಿಯಲ್ಲಿ. ಇನ್ನು ಈ ಊಳಿಗಮಾನ್ಯ ಪದ್ಧತಿಯ ಗುಣಗಳನ್ನ ನೋಡಿದ ನಂತರ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಊಳಿಗಮಾನ್ಯ ಪದ್ಧತಿಯಿಂದ ಕಂಡು ಬರ್ತಕ್ಕಂಥ ಕೆಲವಷ್ಟು ದೋಷಗಳ ಬಗ್ಗೆ ತಿಳಿದುಕೊಳ್ಳೋಣ ಅಥವಾ ಈ ಅನಾನುಕೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಊಳಿಗಮಾನ್ಯ ಪದ್ಧತಿಯ ದೋಷಗಳಂತ ಬಂದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಮೊದಲ ದೋಷ ಯಾವತ್ತಪ್ಪ ಅಂತಂದ್ರ ಪರಸ್ಪರ ಅಂತಃಕಲಹಗಳ ಆರಂಭಕ್ಕೆ ಅವಕಾಶ. ಅಂದ್ರೆ ಈ ಊಳಿಗಮಾನ್ಯ ಪದ್ಧತಿ ಆರಂಭವಾಗಿದ್ದರಿಂದಾಗಿ ಏನಾಯ್ತಪ್ಪ ಅಂದ್ರೆ ಪರಸ್ಪರ ಅಂತಃಕಲಹಗಳು ಅಥವಾ ಒಳ ಜಗಳಗಳು ಆರಂಭವಾದಂತ ಹೇಳ್ತಾರೆ. ಯಾವ ರೀತಿಪ್ಪ ಅಂತಂದ್ರೆ ರಾಜನಿಂದ ಭೂಮಿಯನ್ನ ಪಡೆದುಕೊಂಡಂತಹ ಭೂ ಹಿಡುವಳಿದಾರ ಕಾಲಾಂತರದಲ್ಲಿ ಆತ ಸ್ವತಂತ್ರನಾಗಲಿಕ್ಕೆ ಪ್ರಯತ್ನ ಪಟ್ಟಾಗ ರಾಜ ಮತ್ತು ಭೂ ಹಿಡುವಳಿದಾರನ ಮಧ್ಯೆ ಏನಾದಪ್ಪ ಅಂತಂದ್ರೆ ಸಂಘರ್ಷಗಳು ಏರ್ಪಡ್ಲಿಕ್ಕೆ ಆರಂಭದು. ಇದರಿಂದಾಗಿ ಸಮಾಜದಲ್ಲಿ ಇರತಕ್ಕಂತ ಶಾಂತಿ ಮತ್ತು ಸುವ್ಯವಸ್ಥೆ ಏನಾಯ್ತಪ್ಪ ಅಂದ್ರೆ ಹಾಳಾಗಲಿಕ್ಕೆ ಆರಂಭಗೊಂಡಿತ್ತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಊಳಿಗಮಾನ್ಯ ಪದ್ಧತಿಯಿಂದ ಕಂಡು ಬರ್ತಕ್ಕಂಥ ಮೊದಲ ಒಂದು ದೋಷ ಯಾವತ್ತಪ್ಪ ಅಂತಂದ್ರೆ ಇದು ಪರಸ್ಪರ ಅಂತಃಕಲಹಗಳು ಆರಂಭಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾವ ವ್ಯವಸ್ಥೆ? ಈ ಊಳಿಗಮಾನ್ಯ ವ್ಯವಸ್ಥೆ. ಇನ್ನು ಈ ಊಳಿಗಮಾನ್ಯ ಪದ್ಧತಿಯ 2ನೇ ಒಂದು ಮುಖ್ಯ ದೋಷ ಯಾವತ್ತಪ್ಪ ಅಂತಂದ್ರೆ ನಾಮ ಮಾತ್ರ ರಾಜ್ಯತ್ವಕ್ಕೆ ಬೆಂಬಲ. ಈ ಊಳಿಗಮಾನ್ಯ ಪದ್ಧತಿಯಲ್ಲಿ ಕಂಡು ಬರ್ತಕ್ಕಂಥ 2ನೇ ಒಂದು ಮುಖ್ಯ ದೋಷ ಯಾವತ್ತಪ್ಪ ಅಂದ್ರೆ ನಾಮ ಮಾತ್ರ ರಾಜ್ಯತ್ವಕ್ಕೆ ಬೆಂಬಲ. ಯಾವ ರೀತಿಪ್ಪ ಅಂತಂದ್ರ ಇಲ್ಲಿ ಕಂಡು ಬರ್ತಕ್ಕಂಥ ಭೂ ಮಾಲೀಕರಾಗಿರ್ಬೋದು, ಸರದಾರರಾಗಿರ್ಬೋದು, ಕುಲೀನರಾಗಿರ್ಬೋದು, ಇವರು ರಾಜನನ್ನ ರಕ್ಷಿಸಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಅವನಿಗೆ ಜವಾಬ್ದಾರರಾಗಿರ್ಲಿಲ್ಲ. ಅದರ ಬದಲಾಗಿ ಅವರು ರಾಜನಿಂದ ಭೂಮಿಯನ್ನ ಪಡೆದುಕೊಂಡ ಕಾರಣಕ್ಕಾಗಿ ಅವರು ಕೇವಲ ಹೆಸರಿಗೆ ಮಾತ್ರ ಅವನಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಷ್ಠೆಯನ್ನು ತೋರ್ಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆ ನಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಈ ಊಳಿಗಮಾನ್ಯ ಪದ್ಧತಿಯಲ್ಲಿ. ಹೀಗಾಗಿ ಊಳಿಗಮಾನ್ಯ ಪದ್ಧತಿಯ 2ನೇ ಒಂದು ಮುಖ್ಯ ದೋಷ ಯಾವಪ್ಪ ಅಂದ್ರೆ
ನಾಮಮಾತ್ರ ರಾಜ್ಯತ್ವಕ್ಕೆ ಬೆಂಬಲ. ಇನ್ನು ಮೂರನೇ ಒಂದು ಮುಖ್ಯ ದೋಷ ಯಾವಪ್ಪ ಅಂತಂದ್ರೆ ಕುಲೀನರ ಸ್ವಹಿತಾಸಕ್ತಿ ಮತ್ತು ಜೀತದಾಳುಗಳ ಮೇಲೆ ಶೋಷಣೆ. ಈ ಉಳಿಗಮಾನ್ಯ ಪದ್ಧತಿಯಿಂದ ಉಂಟಾದಂತಹ ಮೂರನೇ ಒಂದು ದೋಷ ಅಥವಾ ಅನಾನುಕೂಲ ಯಾವಪ್ಪ ಅಂತಂದ್ರೆ ಕುಲೀನರ ಸ್ವಹಿತಾಸಕ್ತಿ ಮತ್ತು ಜೀತದಾಳುಗಳ ಮೇಲಿನ ಶೋಷಣೆ. ಯಾವ ರೀತಿಪ್ಪ ಅಂತಂದ್ರೆ ರಾಜನಿಂದ ಭೂಮಿಯನ್ನು ಪಡೆದುಕೊಂಡಂತಹ ಈ ಕುಲೀನರು ಕಾಲಾಂತರದಲ್ಲಿ ರಾಜನಿಂದ ಸ್ವತಂತ್ರರಾಗುವುದು ಅಷ್ಟೇ ಅಲ್ಲದೆ ಅವರು ಮಾಡ್ತಕ್ಕಂತಹ ಒಂದು ಯುದ್ಧ ವೆಚ್ಚಗಳಿಗಾಗಿ ಅವರು ತಮ್ಮ ಕೆಳಗೆ ಇರ್ತಕ್ಕಂತಹ ಜೀತದಾಳುಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ಅಪಾರ ತೆರಿಗೆಯನ್ನು ಹೇರಲಿಕ್ಕೆ ಆರಂಭಿಸ್ತಾರೆ. ತೆರಿಗೆಯನ್ನು ಹೇರುವುದು ಅಷ್ಟೇ ಅಲ್ಲದೆ ಜೀತದಾಳುಗಳನ್ನ ಬಹಳಷ್ಟು ಶೋಷಣೆಗೊಳಪಡಿಸ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಕೆಟ್ಟ ವ್ಯವಸ್ಥೆ ನಮಗೆ ಯಾವುದರಿಂದ ಉಂಟಾಯ್ತಪ್ಪ ಅಂತಂದ್ರೆ ಈ ಉಳಿಗಮಾನ್ಯ ಪದ್ಧತಿಯಿಂದ ಉಂಟಾಯ್ತು ಅಂತ ಹೇಳ್ಬೋದು. ಹೀಗಾಗಿ ಉಳಿಗಮಾನ್ಯ ಪದ್ಧತಿಯ ಮೂರನೇ ಒಂದು ಮುಖ್ಯ ದೋಷ ಯಾವಪ್ಪ ಅಂತಂದ್ರೆ ಕುಲೀನರ ಸ್ವಹಿತಾಸಕ್ತಿ ಮತ್ತು ಜೀತದಾಳುಗಳ ಮೇಲೆ ಕಂಡು ಬರ್ತಕ್ಕಂಥ ಶೋಷಣೆ. ನೆಕ್ಸ್ಟ್ ನಾಲ್ಕನೇ ಒಂದು ಮುಖ್ಯ ದೋಷ ಯಾವಪ್ಪ ಅಂತಂದ್ರೆ ಸೀಮಿತ ನಿಷ್ಠೆ ಮತ್ತು ರಾಷ್ಟ್ರೀಯ ಬೆಳವಣಿಗೆಗೆ ಅಡ್ಡಿ. ಈ ಉಳಿಗಮಾನ್ಯ ಪದ್ಧತಿಯಿಂದ ಉಂಟಾದಂತ ನಾಲ್ಕನೇ ಒಂದು ದೋಷ ಯಾವಪ್ಪ ಅಂತಂದ್ರೆ ಸೀಮಿತ ನಿಷ್ಠೆ ಮತ್ತು ರಾಷ್ಟ್ರೀಯತೆಯ ಬೆಳವಣಿಗೆಗೆ ಅಡ್ಡಿ. ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಜನರು ಕೇವಲ ತಮ್ಮ ನಿಷ್ಠೆಯನ್ನ ತಮ್ಮ ಮೇಲೆ ಇರತಕ್ಕಂಥ ಹಿಡುವಳಿ ಧಾರಣೆಗೆ ಮಾತ್ರ ಸಲ್ಲಿಸ್ತಿದ್ರೆ ಹೊರತು ಅವರು ರಾಷ್ಟ್ರಕ್ಕಾಗಲಿ ಅಥವಾ ರಾಜನನ್ನ ರಕ್ಷಿಸಲಿಕ್ಕಾಗಿ ಅವರು ತಮ್ಮ ಒಂದು ನಿಷ್ಠೆಯನ್ನ ತೋರ್ತಿರಲಿಲ್ಲ. ಕೇವಲ ಭೂ ಹಿಡುವಳಿ ಧಾರಣೆಯಿಂದ ತಾವು ಭೂಮಿಯನ್ನ ಪಡೆದುಕೊಂಡು ಅದರಿಂದ ಬರ್ತಕ್ಕಂಥ ಒಂದು ಆದಾಯವನ್ನ ಉಳಿಸಿಕೊಳ್ಳಲಿಕ್ಕೆ ಮಾತ್ರ ಅವರು ತಮ್ಮ ಒಂದು ನಿಷ್ಠೆಯನ್ನ ಭೂ ಮಾಲೀಕರಿಗೆ ಸಲ್ಲಿಸಿದ್ರು. ಕೇವಲ ಜನರು ಮಾತ್ರ ಅಲ್ಲ, ಭೂ ಮಾಲೀಕನೂ ಕೂಡ ರಾಜನಿಂದ ಉಡುಗೊರೆಯಾಗಿ ಪಡೆದುಕೊಂಡಂತ ಭೂಮಿಗೆ ಪ್ರತಿಯಾಗಿ ಮಾತ್ರ ಅವನು ತನ್ನ ನಿಷ್ಠೆಯನ್ನು ತೋರುತ್ತಿದ್ದೇ ಹೊರತು ಅವನು ರಾಜ್ಯತ್ವವನ್ನ ಬೆಂಬಲಿಸಕ್ಕಾಗಲಿ ಅಥವಾ ರಾಷ್ಟ್ರದ ರಕ್ಷಣೆಗಾಗಿ ತನ್ನ ಒಂದು ನಿಷ್ಠೆಯನ್ನ ತೋರ್ತಿರ್ಲಿಲ್ಲ. ಹೀಗೆ ಇಂತಹ ಒಂದು ಅನಾನುಕೂಲ ನಮಗೆ ಎಲ್ಲಿ ಕಂಡುಬರುತ್ರಿ ಈ ಉಳಿಗಮಾನ್ಯ ಪದ್ಧತಿಯಲ್ಲಿ. ನೆಕ್ಸ್ಟ್ ಈ ಉಳಿಗಮಾನ್ಯ ಪದ್ಧತಿಯಿಂದ ಉಂಟಾದಂತ ಐದನೇ ಒಂದು ಮುಖ್ಯ ಅನಾನುಕೂಲ ಅಥವಾ ದೋಷ ಯಾವತ್ತಪ್ಪ ಅಂತಂದ್ರೆ ವರ್ಗ ಸಂಘರ್ಷಕ್ಕೆ ನಾಂದಿ. ಈ ಉಳಿಗಮಾನ್ಯ ಪದ್ಧತಿಯಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಮುಖ್ಯ ದೋಷ ಯಾವತ್ತಪ್ಪ ಅಂದ್ರೆ ವರ್ಗ ಸಂಘರ್ಷಕ್ಕೆ ನಾಂದಿ. ಯಾವ ರೀತಿಪ್ಪ ಅಂದ್ರೆ ಮೂಲತಃ ಈ ಉಳಿಗಮಾನ್ಯ ಪದ್ಧತಿ ಶ್ರೇಣೀಕೃತ ವ್ಯವಸ್ಥೆಯಾಗಿದ್ದರಿಂದಾಗಿ ಆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಏನು ಕಂಡು ಬರ್ತಪ್ಪ ಅಂತಂದ್ರ ಅಂತರಗಳು ಕಂಡು ಬರ್ಲಿಕ್ಕೆ ಆರಂಭಿಸಿತು. ಯಾವ ರೀತಿಪ್ಪ ಅಂತಂದ್ರ ನಾವು ಮೇಲು ನೀನು ಕೀಳು ಅಂತಕ್ಕಂಥ ಈ ಅಂತರಗಳ ಹಿನ್ನೆಲೆಯಲ್ಲಿ ಶ್ರೀಮಂತರು ವಿಲಾಸಿ ಜೀವನವನ್ನು ನಡೆಸಲಿಕ್ಕೆ ಆರಂಭಿಸ್ತಾರೆ. ಕೆಳವರ್ಗದಲ್ಲಿ ಕಂಡು ಬರ್ತಕ್ಕಂಥ ರೈತರು ಅತ್ಯಂತ ಕನಿಷ್ಠ ಹಾಗೂ ಶ್ರಮದಾಯಕ ಜೀವನವನ್ನು ನಡೆಸಲಿಕ್ಕೆ ಆರಂಭಿಸ್ತಾರೆ. ಇದರಿಂದಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಸಮಾನತೆ ಅಳಿದು ಅಸಮಾನತೆ ಹೆಚ್ಚಲಿಕ್ಕೆ ಆರಂಭಿಸುತ್ತೆ. ಆ ಅಸಮಾನತೆಯ ಸಂದರ್ಭದಲ್ಲಿ ಮೇಲು ಕೀಳು ಅಂತಕ್ಕಂಥ ಒಂದು ಅಂತರ ಕಂಡು ಬರಲಿಕ್ಕೆ ಆರಂಭಗೊಳ್ಳುತ್ತೆ. ಯಾವುದರಿಂದಾಗಿ ಈ ಉಳಿಗಮಾನ್ಯ ಪದ್ಧತಿಯಿಂದಾಗಿ ಉದಾಹರಣೆಗೆ ಭೂ ಮಾಲೀಕರು ಜೀತದಾಳುಗಳನ್ನ ತಮ್ಮಂತೆ ಮನುಷ್ಯರಂತೆ ತಿಳಿದುಕೊಳ್ಳೋದರ ಬದಲಾಗಿ ಅವರು ತಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಗುಲಾಮರು ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಮೂಡಲಿಕ್ಕೆ ಆರಂಭಗೊಳ್ಳುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಈ ಉಳಿಗಮಾನ್ಯ ಪದ್ಧತಿ ಏನಾಗತ್ತಪ್ಪ ಅಂತಂದ್ರೆ ಇದು ಸಮಾಜದಲ್ಲಿ ವರ್ಗ ಸಂಘರ್ಷ ನಿರ್ಮಾಣಗೊಳ್ಳಲಿಕ್ಕೆ ಒಂದು ರೀತಿ ನಾಂದಿ ಹಾಡಿತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಉಳಿಗಮಾನ್ಯ ಪದ್ಧತಿಯ ಮತ್ತೊಂದು ಮುಖ್ಯ ದೋಷ ಯಾವತ್ತಪ್ಪ ಅಂತಂದ್ರೆ ಚರ್ಚಿನ ಹಸ್ತಕ್ಷೇಪ. ಕಾರಣ ಏನಪ್ಪಾ ಅಂತಂದ್ರೆ ಈ ಉಳಿಗಮಾನ್ಯ ವ್ಯವಸ್ಥೆಗೊಳಪಟ್ಟಂತಹ ಅಖಂಡ ಭೂಮಿಯನ್ನು ತೆಗೆದುಕೊಂಡಾಗ ಆ ಭೂಮಿ ಕೆಲವು ಪ್ರಮಾಣದಲ್ಲಿ ರಾಜನದಾಗಿತ್ತು, ಇನ್ನು ಕೆಲವು ಪ್ರಮಾಣದಲ್ಲಿ ಚರ್ಚಿನ ಆಸ್ತಿಯು. ಹೀಗಾಗಿ ಚರ್ಚಿನ ಆಸ್ತಿಯು ಅಥವಾ ಚರ್ಚಿನ ಭೂಮಿಯು ಈ ಉಳಿಗಮಾನ್ಯ ಪದ್ಧತಿಗೆ ಒಳಪಟ್ಟ ಹಾಗೆ ಚರ್ಚ್ ಇಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಪದೇ ಪದೇ ಹಸ್ತಕ್ಷೇಪ ಮಾಡ್ತದೆ. ಆ ಚರ್ಚಿನ ಹಸ್ತಕ್ಷೇಪದಿಂದಾಗಿ ಕುಲೀನರು, ಸರದಾರರು ಮತ್ತು ಚರ್ಚಿನ ಮುಖ್ಯಸ್ಥನಾದಂಥ ಪೋಪ್ ಅಥವಾ ಬಿಷಪ್ಪರ ಮಧ್ಯೆ ಏನಾಗಿದ್ದಪ್ಪ ಅಂದ್ರೆ ಪದೇ ಪದೇ ಸಂಘರ್ಷಗಳು ಆರಂಭವಾಗಿದ್ದು. ಹೀಗಾಗಿ ಈ ಸಂಘರ್ಷಗಳಿಂದಾಗಿ ಸಮಾಜದಲ್ಲಿ ಉಂಟಾಗಿತ್ತಪ್ಪ ಅಂದ್ರೆ ಅಶಾಂತಿ ಉಂಟಾಗಿತ್ತು. ಹೀಗೆ ಈ ಶಾಂತಿ ಆರಂಭಗೊಳ್ಳಲಿಕ್ಕೆ ಈ ಚರ್ಚಿನ ಹಸ್ತಕ್ಷೇಪವೂ ಸಹ ಏನಾಗತ್ತಪ್ಪ ಅಂದ್ರೆ ಒಂದು ಮುಖ್ಯ ದೋಷವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಉಳಿಗಮಾನ್ಯ ಪದ್ಧತಿಯಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಮುಖ್ಯ ದೋಷ ಯಾವತ್ತಪ್ಪ ಅಂತಂದ್ರೆ ಆಡಳಿತದ ವಿಘಟನೆಗೆ ಅವಕಾಶ. ಈ ಉಳಿಗಮಾನ್ಯ ಪದ್ಧತಿಯಿಂದ ಉಂಟಾದಂತ ಮತ್ತೊಂದು ದೋಷ ಯಾವತ್ತಪ್ಪ ಅಂದ್ರೆ ಆಡಳಿತದ ವಿಘಟನೆಗೆ ಅವಕಾಶ. ಕಾರಣ ಏನಪ್ಪಾ ಅಂದ್ರೆ ಈ ಮುಂಚೆ ಉಳಿಗಮಾನ್ಯ ಪದ್ಧತಿ ಆರಂಭಗೊಳ್ಳೋಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದ್ರೆ
ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು. ಆದರೆ ಯಾವಾಗ ಆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಾಗಿ ಮಾರ್ಪಡುತ್ತಿತ್ತು, ಆ ಸಂದರ್ಭದಲ್ಲಿ ಒಂದು ಕಡೆ ರಾಜ ದುರ್ಬಲಗೊಳ್ಳಲಿಕ್ಕೆ ಆರಂಭಿಸ್ತಾನು, ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಅರಾಜಕತೆಯಾಗಿ ಮಾರ್ಪಡುತ್ತೆ. ಹೀಗಾಗಿ ಆ ಅರಾಜಕತೆಯ ಸಂದರ್ಭದಲ್ಲಿ ಅಖಂಡ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅದು ವಿಕೇಂದ್ರೀಕೃತವಾಗಿ ಮಾರ್ಪಟ್ಟು, ಆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಿಂದಾಗಿ ಏನಾಯ್ತಪ್ಪ ಅಂತಂದ್ರೆ ಉತ್ತಮ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಯ್ತು ಅಂತ ಹೇಳ್ಬೋದು. ಹೀಗೆ ಇದು ಉಳಿಗಮಾನ್ಯ ಪದ್ಧತಿ ಉಂಟಾದಂತ ಮತ್ತೊಂದು ದೋಷ. ಇನ್ನು ಕೊನೆಯ ಒಂದು ದೋಷ ಯಾವಪ್ಪ ಅಂತಂದ್ರೆ ಶ್ರೇಣೀಕೃತ ವ್ಯವಸ್ಥೆಗೆ ಅವಕಾಶ. ಯಾವ ರೀತಿಪ್ಪ ಅಂತಂದ್ರೆ ಸಮಾಜದಲ್ಲಿ ಶ್ರೇಷ್ಠ, ಕನಿಷ್ಠ, ಶ್ರೀಮಂತ, ಬಡವ ಅಂತಕ್ಕಂಥ ಈ ಶ್ರೇಣೀಕರಣ ಆರಂಭಗೊಳ್ಳಲಿಕ್ಕೆ ಈ ಉಳಿಗಮಾನ್ಯ ಪದ್ಧತಿಯು ಸಹ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಹೀಗೆ ಈ ಒಂದು ಮುಖ್ಯ ದೋಷಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈ ಉಳಿಗಮಾನ್ಯ ಪದ್ಧತಿಯಲ್ಲಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇನ್ನು ಈ ಉಳಿಗಮಾನ್ಯ ಪದ್ಧತಿಯ ದೋಷಗಳನ್ನ ನೋಡಿದ ನಂತರ ಕೊನೆಯದಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯಪ್ಪ ಅಂದ್ರೆ ಈ ಉಳಿಗಮಾನ್ಯ ಪದ್ಧತಿಯ ಪತನಕ್ಕೆ ಕಾರಣಗಳು. ಉಳಿಗಮಾನ್ಯ ಪದ್ಧತಿಯ ಆರಂಭಕ್ಕೆ ಕಾರಣಗಳು ಹೆಂಗ ನೋಡಿದ್ವು, ಈ ಉಳಿಗಮಾನ್ಯ ಪದ್ಧತಿ 12ನೇ ಶತಮಾನದಲ್ಲಿ ಅಂತ್ಯಗೊಳ್ಳಲಿಕ್ಕೆ ಮುಖ್ಯ ಕಾರಣಗಳಂತ ಬಂದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಒಂದು ಕಾರಣ ಯಾವುದರ ಕಾರಣ ರೀ, ಉಳಿಗಮಾನ್ಯ ಪದ್ಧತಿಯ ಪತನಕ್ಕೆ ಅಥವಾ ಅವನತಿಗೆ ಕಾರಣಗಳಂತ ಬಂದಾಗ ಮೊದಲ ಒಂದು ಕಾರಣ ಯಾವಪ್ಪ ಅಂತಂದ್ರ ಬಲಿಷ್ಠ ಪ್ರಭುತ್ವಗಳ ಉದಯ. ಮೊದಲ ಉಳಿಗಮಾನ್ಯ ಪದ್ಧತಿ ಪತನಗೊಳ್ಳಲಿಕ್ಕೆ ಮೊದಲ ಕಾರಣ ಅಂತ ಬಂದಾಗ ಬಲಿಷ್ಠ ಪ್ರಭುತ್ವಗಳ ಉದಯ. ಉದಾಹರಣೆಗೆ 12ನೇ ಶತಮಾನದ ಹೊತ್ತಿಗೆ ಯುರೋಪಿನ ಪಶ್ಚಿಮ ರಾಷ್ಟ್ರಗಳಲ್ಲಿ ಏನಾಕಪ್ಪ ಅಂದ್ರೆ ಹೊಸ ರಾಜಮನೆತನಗಳು ಹುಟ್ಟಿಕೊಳ್ತಾವ. ಉದಾಹರಣೆಗೆ ಇಂಗ್ಲೆಂಡಿನಲ್ಲಿ ಹ್ಯಾನೋವರ್ ಅಂತಕ್ಕಂಥ ಸಂತತಿ ಆಗಿರ್ಬೋದು, ಆಸ್ಟ್ರಿಯಾದಲ್ಲಿ ಹ್ಯಾಪ್ಸ್ಬರ್ಗ್ ಅಂತಕ್ಕಂಥ ಮನೆತನ ಆಗಿರ್ಬೋದು, ಸ್ಪೇನ್ ಮತ್ತು ಫ್ರಾನ್ಸ್ ಇಲ್ಲಿ ಬೋರ್ಬನ್ ಅಂತಕ್ಕಂಥ ಮನೆತನ ಆಗಿರ್ಬೋದು, ಜೊತೆಗೆ ರಷ್ಯಾದಲ್ಲಿ ಹೊಹೆಂಜೊಲೊರಿನ್. ಹೀಗೆ ಈ 12ನೇ ಶತಮಾನದ ಹೊತ್ತಿಗೆ ಹುಟ್ಟಿಕೊಂಡಂತ ಈ ಒಂದು ಪ್ರಬಲ ರಾಜಮನೆತನಗಳಿಂದಾಗಿ ಈ ಉಳಿಗಮಾನ್ಯ ಪದ್ಧತಿ ಏನಾಯ್ತಪ್ಪ ಅಂದ್ರೆ ಅವನತಿಗೊಂಡಿತೆ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಈ ಹುಟ್ಟಿಕೊಂಡಂತ ರಾಜಮನೆತನಗಳು ಭೂ ಮಾಲೀಕರ ಅಧೀನಕ್ಕೆ ಒಳಪಟ್ಟಂತಹ ಒಂದು ಎಲ್ಲ ಅಧಿಕಾರವನ್ನ ಕಸಿದುಕೊಂಡು ಅವರು ಪುನಃ ಆ ಎಲ್ಲ ಭೂಮಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು. ಇದು ಉಳಿಗಮಾನ್ಯ ಪದ್ಧತಿಯ ಅವನತಿಗೆ ಮೊದಲ ಕಾರಣ. ಯಾವ್ದ್ರಿ, ಬಲಿಷ್ಠ ರಾಜಪ್ರಭುತ್ವಗಳ ಏಳಿಗೆ ಅಥವಾ ಉದಯ. ಇನ್ನು ಇದೇ ಉಳಿಗಮಾನ್ಯ ಪದ್ಧತಿ ಪತನಗೊಳ್ಳಲಿಕ್ಕೆ ಎರಡನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂದ್ರೆ ಬದಲಾದ ನಿಷ್ಠೆ. ಯಾವ್ದ್ರಿ, ಬದಲಾದ ನಿಷ್ಠೆ. ಯಾವ ರೀತಿಪ್ಪ ಅಂದ್ರೆ ಈ ಮುಂಚೆ ರಾಜನಿಂದ ಭೂಮಿಯನ್ನ ಪಡೆದುಕೊಂಡ ಕಾರಣಕ್ಕಾಗಿ ಕುಲೀನ ಮತ್ತು ಸರದಾರರು ಭೂ ಹಿಡುವಳಿದಾರರು ರಾಜನಿಗೆ ನಿಷ್ಠೆ ಅಂತ ಇರ್ತಿದ್ರು. ಅದೇ ರೀತಿಯಾಗಿ ಭೂ ಹಿಡುವಳಿದಾರರಿಂದ ಭೂಮಿಯನ್ನ ಪಡೆದುಕೊಂಡ ಕಾರಣಕ್ಕಾಗಿ ಜನಸಾಮಾನ್ಯರು ಅಥವಾ ಅಲ್ಲಿರ್ತಕ್ಕಂಥ ರೈತರು ಏನ್ ಮಾಡ್ತಿದ್ರಿ, ಭೂ ಮಾಲೀಕರ ಮೇಲೆ ನಿಷ್ಠೆಯನ್ನು ತೋರ್ತಿದ್ರು. ಆದರೆ ಯಾವಾಗ ಭೂ ಮಾಲೀಕರು ಆ ಒಂದು ರೈತರನ್ನ ಶೋಷಿಸಲಿಕ್ಕೆ ಆರಂಭಿಸ್ತಾರೋ ಅಂತಹ ಸಂದರ್ಭದಲ್ಲಿ ತಮ್ಮನ್ನ ಶೋಷಣೆಯಿಂದ ಮುಕ್ತಿಗೊಳಿಸಿಕೊಳ್ಳುವ ಸಲುವಾಗಿ ಆ ರೈತರು ಏನ್ ಮಾಡ್ತಾರಪ್ಪ ಅಂದ್ರ ಮತ್ತೆ ಆ ಭೂ ಮಾಲೀಕನ ಮೇಲೆ ಇರ್ತಕ್ಕಂಥ ಒಂದು ನಿಷ್ಠೆಯನ್ನ ಅವನಿಗೆ ತೋರುವುದರ ಬದಲಾಗಿ ರಾಜನಿಗೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವರ್ಗಾಯಿಸ್ತಾರೆ. ಹೀಗಾಗಿ ಮತ್ತೆ ರಾಜನನ್ನ ಬೆಂಬಲಿಸಕ್ಕೆ ಆರಂಭಿಸಿ ಆ ಭೂ ಮಾಲೀಕರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಇದರಿಂದಾಗಿ ಈ ಉಳಿಗಮಾನ್ಯ ಪದ್ಧತಿ ಅವನತಿಗೊಂಡೈತೆ ಅಂತ ಹೇಳ್ಬೋದು. ಹೀಗಾಗಿ ಉಳಿಗಮಾನ್ಯ ಪದ್ಧತಿ ಅವನತಿಗೊಳ್ಳಲಿಕ್ಕೆ ಎರಡನೇ ಒಂದು ಮುಖ್ಯ ಕಾರಣ ಅಂದಾಗ ಅದು ಬದಲಾದ ನಿಷ್ಠೆ ಅಂತ ಹೇಳ್ಬೋದು. ಇದು ಜನಸಾಮಾನ್ಯರು ಭೂ ಮಾಲೀಕನಿಗೆ ತೋರ್ತಕ್ಕಂಥ ನಿಷ್ಠೆಯನ್ನ ಯಾರಿಗೆ ವರ್ಗಾಯಿಸ್ತಾರ್ರಿ, ಪುನರ್ ಮತ್ತೆ ರಾಜನಿಗೆ ವರ್ಗಾಯಿಸ್ತಾರ ಅಂತ ಹೇಳ್ಬೋದು. ಇನ್ನೆಷ್ಟು ಮೂರನೇ ಒಂದು ಕಾರಣ ಯಾವತ್ತಪ್ಪ ಅಂತಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆ. ಮೂರನೇ ಒಂದು ಕಾರಣ ಯಾವತ್ತಪ್ಪ ಅಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆ. ಯಾವ ರೀತಿಪ್ಪ ಅಂತಂದ್ರ ಈ ಮುಂಚೆ 5ರಿಂದ 12ನೇ ಶತಮಾನದ ಅವಧಿಯ ಆ 700 ವರ್ಷಗಳನ್ನ ತೆಗೆದುಕೊಂಡಾಗ ಅಲ್ಲಿ ಕಂಡು ಬರ್ತಕ್ಕಂಥ ಜನರ ಮುಖ್ಯ ವೃತ್ತಿ ಏನಾಗಿತ್ತಪ್ಪ ಅಂದ್ರ ಕೇವಲ ಕೃಷಿ. ಹೀಗಾಗಿ ಅತಿ ಹೆಚ್ಚಿನ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ಕಾಲಾಂತರದಲ್ಲಿ 12ನೇ ಶತಮಾನದ ಹೊತ್ತಿಗೆ ಏನಾಗತ್ತಪ್ಪ ಅಂತಂದ್ರ ಹೊಸ
ಕೈಗಾರಿಕಾ ಕಾರ್ಖಾನೆಗಳು ಸ್ಥಾಪನೆ ಆಕವು. ಹೀಗಾಗಿ ಆ ಕೈಗಾರಿಕಾ ಕಾರ್ಖಾನೆಗಳು ಸ್ಥಾಪನೆ ಆಗಿದ್ದರಿಂದಾಗಿ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಕೇವಲ ಕೃಷಿಯನ್ನ ಮಾತ್ರ ಅವಲಂಬಿಸಿದೆ. ಅವರು ಕೃಷಿಯನ್ನ ಬಿಟ್ಟು ನಗರಗಳಿಗೆ ವಲಸೆ ಬಂದು ಆ ನಗರಗಳಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಇದರಿಂದಾಗಿ ಒಂದ್ ರೀತಿ ಕೃಷಿಯಲ್ಲಿ ಹಿನ್ನಡೆ ಕಂಡು ಬಂತು. ಮತ್ತೊಂದು ಕಡೆ ಕೈಗಾರಿಕೆಗಳು ದಿನದಿಂದ ದಿನಕ್ಕೆ ಬೆಳೆಯಲಿಕ್ಕೆ ಆರಂಭವಾದಂತ ಹೇಳ್ಬೋದು. ಹೀಗೆ ಒಟ್ಟೊಂದು ಕಾರ್ಖಾನೆಗಳ ಆರಂಭದಿಂದಾಗಿ ಆ ಕಾರ್ಖಾನೆಗಳಲ್ಲಿ ಈ ಕೃಷಿ ಮಾಡ್ತಕ್ಕಂಥ ವ್ಯಕ್ತಿಗಳು ಕಾರ್ಮಿಕರಾಗಿ ಮಾರ್ಪಟ್ಟಾಗ ಅದೇ ಹೊತ್ತಿಗೆ ಆ ಕಾರ್ಖಾನೆಗಳನ್ನ ಮುನ್ನಡೆಸಲಿಕ್ಕೆ ಒಂದು ಹೊಸ ವರ್ಗದ ಸೃಷ್ಟಿ ಆಗತ್ತೆ. ಅದನ್ನ ನಾವು ಉದ್ಯಮ ವರ್ಗ ಅಥವಾ ಮಧ್ಯಮ ವರ್ಗ ಅಂತ ಕರಿತೇವೆ. ಆ ಮಧ್ಯಮ ವರ್ಗದ ಉದಯದಿಂದಾಗಿ ಈ ಒಂದು ಉಳಿಗಮಾನ್ಯ ಪದ್ಧತಿ ಪತನಗೊಳ್ಳಲಿಕ್ಕೆ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಹೀಗೆ ಇದಿಷ್ಟು ಉಳಿಗಮಾನ್ಯ ಪದ್ಧತಿ ಪತನಗೊಳ್ಳಲಿಕ್ಕೆ ಕಂಡು ಬರ್ತಕ್ಕಂಥ ಮೂರನೇ ಒಂದು ಮುಖ್ಯ ಕಾರಣ. ಇನ್ನು ನಾಲ್ಕನೇ ಒಂದು ಮುಖ್ಯ ಕಾರಣ ಅಂತ ಬಂದಾಗ ಹಣ ಆಧಾರಿತ ಅರ್ಥವ್ಯವಸ್ಥೆಯ ಪ್ರಾಬಲ್ಯ. ಉಳಿಗಮಾನ್ಯ ಪದ್ಧತಿ ಪತನಗೊಳ್ಳಲಿಕ್ಕೆ ನಾಲ್ಕನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂತಂದ್ರೆ ಹಣ ಆಧಾರಿತ ಅರ್ಥವ್ಯವಸ್ಥೆಯ ಪ್ರಾಬಲ್ಯ. ಅದು ಯಾವ ರೀತಿಪ್ಪ ಅಂತಂದ್ರೆ ಮಾಲೀಕನಿಗೆ ಏನ್ ಮಾಡ್ತಿದ್ರಿ, ತಮ್ಮ ಒಂದು ಸೇವೆಯನ್ನ ಸಲ್ಲಿಸ್ತಿದ್ರ. ಆದ್ರೆ ಆ ಸೇವೆಯನ್ನ ಸಲ್ಲಿಸ್ತಕ್ಕಂಥ ಪದ್ಧತಿ ಯಾವಾಗ ಕಾರ್ಖಾನೆಗಳು ಸ್ಥಾಪನೆ ಆಕವು ಆ ಹೊತ್ತಿಗೆ ನಿಂತು ಹೋಗ್ಬಿಡತ್ತೆ. ಯಾವ ರೀತಿಯಾಗಿ ನಿಂತು ಹೋಗ್ಬಿಡತ್ತಪ್ಪ ಅಂತಂದ್ರ ಭೂ ಮಾಲೀಕನಿಗೆ ಸೇವಾ ರೂಪದಲ್ಲಿ ಬಿಟ್ಟಿ ಸೇವೆಯನ್ನ ಸಲ್ಲಿಸುವುದರ ಬದಲಾಗಿ ಅವರು ವೇತನವನ್ನ ಪಾವತಿಸಲಿಕ್ಕೆ ಆರಂಭಿಸ್ತಾರೆ. ವೇತನವನ್ನ ಪಾವತಿಸುವುದು ಅಷ್ಟೇ ಅಲ್ಲದೆ ಆ ಒಡೆಯನಿಗೆ ಬಿಟ್ಟಿಯಾಗಿ ಸಲ್ಲಿಸ್ತಕ್ಕಂಥ ಒಂದು ಸೈನಿಕ ಸೇವೆಯನ್ನ ನಿಲ್ಲಿಸಿ ಬಿಡ್ತಾರೆ. ಇದರಿಂದಾಗಿ ಒಂದು ಕಡೆ ಹಣದ ಚಲಾವಣೆ ಆರಂಭವಾಗಿದ್ದರಿಂದಾಗಿ ಅವರು ವೇತನವನ್ನ ಪಾವತಿಸ್ತಾರೆ. ಮತ್ತೊಂದು ಕಡೆ ಸೈನಿಕ ಸೇವೆಯನ್ನೇ ಸಲ್ಲಿಸುವುದನ್ನು ಬಿಟ್ಟಾಗ ಅಲ್ಲಿ ಒಂದು ರೀತಿ ಉಳಿಗಮಾನ್ಯ ಪದ್ಧತಿಗೆ ಒಂದು ಬಹುದೊಡ್ಡ ಹೊಡೆತ ಉಂಟಾಯಿತು ಅಂತ ಹೇಳ್ಬೋದು. ಹೀಗೆ ಈ ಹಿನ್ನೆಲೆಯಲ್ಲಿ ಈ ಒಂದು ಹಣ ಆಧಾರಿತ ಅರ್ಥವ್ಯವಸ್ಥೆ ದಿನದಿಂದ ದಿನಕ್ಕೆ ಪ್ರಾಬಲ್ಯಗೊಂಡಿದ್ದರಿಂದಾಗಿ ಈ ಉಳಿಗಮಾನ್ಯ ಪದ್ಧತಿ ಅವನತಿಯನ್ನ ಕಂಡುಕೊಳ್ತು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ರಾಜರಿಂದ ಬಲಿಷ್ಠ ಸೈನ್ಯಗಳ ನಿರ್ಮಾಣ. ಯಾವ್ದ್ರಿ? ರಾಜರಿಂದ ಬಲಿಷ್ಠ ಸೈನ್ಯಗಳ ನಿರ್ಮಾಣ. ಯಾವ ರೀತಿಪ್ಪ ಅಂತಂದ್ರೆ 12ನೇ ಶತಮಾನದ ಹೊತ್ತಿಗೆ ಸ್ಥಾಪನೆಗೊಂಡಂತಹ ಆ ರಾಜ ಮನೆತನಗಳು ಏನ್ ಮಾಡ್ತಾವಪ್ಪ ಅಂದ್ರ ತಮ್ಮ ರಾಜ್ಯವನ್ನ ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಅವರು ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನ ಬಳಸಲಿಕ್ಕೆ ಆರಂಭಿಸ್ತಾರೆ. ಹೊಸ ಹೊಸ ಶಸ್ತ್ರಾಸ್ತ್ರಗಳ ಜೊತೆಗೇನೆ ಅವರು ಸಿಡಿಮದ್ದನ್ನ ಉಪಯೋಗ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಈ ಬಲಿಷ್ಠ ಸೈನ್ಯ ನಿರ್ಮಾಣದ ಹಿನ್ನೆಲೆಯಲ್ಲಿ ಈ ಉಳಿಗಮಾನ್ಯ ಪದ್ಧತಿ ಅವನತಿಗೊಂಡಿದೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಉಳಿಗಮಾನ್ಯ ಪದ್ಧತಿ ಅವನತಿಗೊಳ್ಳಲಿಕ್ಕೆ ಮತ್ತೊಂದು ಮುಖ್ಯ ಕಾರಣ ಯಾವಪ್ಪ ಅಂತಂದ್ರೆ ಕಾರ್ಮಿಕರ ಕೊರತೆ. ಈ ಕಾರ್ಮಿಕರ ಕೊರತೆಯು ಸಹ ಉಳಿಗಮಾನ್ಯ ಪದ್ಧತಿಗೆ ಅವನತಿಗೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಎರಡು ರೀತಿಯಲ್ಲಿ ಕಂಡುಬರುತ್ತೆ. ಯಾವ ರೀತಿಪ್ಪ ಅಂತಂದ್ರೆ ಒಂದೇದು ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಗತಿಯಿಂದಾಗಿ ಹೊಸ ಹೊಸ ಕಾರ್ಖಾನೆಗಳ ಸ್ಥಾಪನೆ ಆಕವು. ಆ ಕಾರ್ಖಾನೆಗಳು ಸ್ಥಾಪನೆ ಆದಾಗ ಆ ಸಂದರ್ಭಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಕಾರ್ಮಿಕರ ಅವಶ್ಯಕತೆ ಉಂಟಾಗತ್ತೆ. ಮತ್ತೊಂದು ಕಡೆ ಅದೇ ಹೊತ್ತಿಗೆ ಯುರೋಪಿನ ಪಶ್ಚಿಮ ಭಾಗದಲ್ಲಿ ಸಾಂಕ್ರಾಮಿಕ ರೋಗಗಳು ಉಂಟಾಗಿ ಅನೇಕ ಕಾರ್ಮಿಕರು ಏನಾಗಿರ್ತಾರ್ರಿ ಸಾವನ್ನಪ್ಪಿರ್ತಾರೆ. ಒಟ್ಟಾರೆಯಾಗಿ ಈ ಹಿನ್ನೆಲೆಯಲ್ಲಿ ಒಂದ್ ರೀತಿ ಕಾರ್ಮಿಕರ ಕೊರತೆ ಉಂಟಾಗಿರುತ್ತೆ. ಆ ಕಾರ್ಮಿಕರ ಕೊರತೆಯನ್ನು ನೀಗಿಸಿದ್ದು ಯಾವಾಗಪ್ಪ ಅಂತಂದ್ರೆ ಆ ಕೃಷಿಯನ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಆ ಕೃಷಿಯನ್ನ ಬಿಟ್ಟು ನಗರಗಳಿಗೆ ವಲಸೆ ಬರುವ ಮುಖೇನ ಆ ಒಂದು ಕಾರ್ಖಾನೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸಕ್ಕೆ ಸೇರಿಕೊಳ್ತಾರೋ. ಅಷ್ಟೇ ಅಲ್ಲದೆ ಆ ಕೆಲಸಕ್ಕೆ ಸೇರಿಕೊಂಡಾಗ ಈ ಮುಂಚೆ ಇರ್ತಕ್ಕಂಥ ಅವರ ಜೀವನದಲ್ಲಿ ಮತ್ತಷ್ಟು ಸುಧಾರಣೆಗಳು ಕಂಡು ಬರ್ಲಿಕ್ಕೆ ಆರಂಭಿಸ್ತಾವ. ಯಾವ ರೀತಿಪ್ಪ ಅಂತಂದ್ರೆ ಆ ಕೃಷಿಯನ್ನ ಅವಲಂಬಿಸಿದ ಸಂದರ್ಭದಲ್ಲಿ ಅವರಿಗೆ ವೇತನ ರೂಪದ ಒಂದು ಪಾವತಿ ಇರಲಿಲ್ಲ. ಕೇವಲ ಸುಂಕ ರೂಪದಲ್ಲಿ ಅಥವಾ ಧನಧಾನ್ಯಗಳ ರೂಪದಲ್ಲಿ ಅವರು ತಮ್ಮ ಒಂದು ವೇತನವನ್ನು ಪಡ್ಕೋತಿದ್ರು. ಆದರೆ ಯಾವಾಗ ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಆರಂಭಿಸ್ತಾರೋ ಆ ಸಂದರ್ಭದಲ್ಲಿ ಜನರು ನೇರವಾಗಿ ನಗದು ರೂಪದ ಹಣವನ್ನ ಪಡೆದುಕೊಳ್ಳುವ ಮುಖೇನ ತಮ್ಮ ಒಂದು ಜೀವನವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತಷ್ಟು ಸುಧಾರಿಸಿಕೊಂಡ್ರು ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಕೃಷಿಗೆ ಹಿನ್ನಡೆಯಾಗಿ ಮತ್ತೊಂದು ಕಡೆ ಕಾರ್ಖಾನೆಗಳ ಅಭ್ಯುದಯ ಆಯ್ತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಆ ಕಾರ್ಮಿಕರ ಕೊರತೆಯ ಹಿನ್ನೆಲೆಯಲ್ಲಿ ಈ ಒಂದು ಉಳಿಗಮಾನ್ಯ ಪದ್ಧತಿ ಅವನತಿಗೊಂಡತೆ ಅಂತ ಹೇಳ್ಬೋದು. ಇನ್ನು ಕೊನೆಯ ಒಂದು ಮುಖ್ಯ ಕಾರಣ ಯಾವಪ್ಪ ಅಂತಂದ್ರೆ ಭೂ ಮಾಲೀಕರ ನಡುವಿನ ಸಂಘರ್ಷ. ಉಳಿಗಮಾನ್ಯ ಪದ್ಧತಿ ಪತನಗೊಳ್ಳಲಿಕ್ಕೆ ಕೊನೆಯ ಒಂದು ಮುಖ್ಯ ಕಾರಣ ಯಾವಪ್ಪ ಅಂದ್ರೆ ಭೂ ಮಾಲೀಕರ ನಡುವಿನ ಸಂಘರ್ಷ. ಕಾರಣ ಏನಪ್ಪ ಅಂತಂದ್ರೆ ರಾಜನಿಂದ ಭೂಮಿಯನ್ನ ಪಡೆದುಕೊಂಡಂತ ಕುಲೀನರಾಗಿರ್ಬೋದು, ಸರದಾರರಾಗಿರ್ಬೋದು, ಭೂ ಮಾಲೀಕರಾಗಿರ್ಬೋದು,
ಭೂಮಾಲೀಕರಾಗಿರ್ಬೋದು, ಇವರು ನಿರಂತರವಾಗಿ ಕೈಗೊಂಡಂತಹ ಒಂದು ಯುದ್ಧಗಳಿಂದಾಗಿ ಆ ಯುದ್ಧಗಳಿಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಅಪಾರ ಖರ್ಚನ್ನ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಖರ್ಚನ್ನ ನೀಗಿಸುವ ಸಲುವಾಗಿ ಈ ಭೂಮಾಲೀಕರು ಜನಸಾಮಾನ್ಯರ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸಿದಾಗ ಆ ತೆರಿಗೆಯಿಂದ ಆ ತೆರಿಗೆಯನ್ನ ವಿರೋಧಿಸಿರ್ತಕ್ಕಂಥ ಜನಸಾಮಾನ್ಯರೆಲ್ಲರೂ ಒಬ್ಬರಿಂದ ಮತ್ತೊಬ್ಬರಿಗೆ ತಮ್ಮ ಒಂದು ನಿಷ್ಠೆಯನ್ನ ಬದಲಾಯಿಸಲಿಕ್ಕೆ ಆರಂಭಿಸಿದ್ರಿಂದಾಗಿ ಈ ಭೂಮಾಲೀಕರು, ಸರದಾರರು ಹಾಗೂ ಕುಲೀನರು ಏನ್ ಮಾಡ್ತಾರಪ್ಪ ಅಂತಂದ್ರ ಒಳ ಜಗಳಗಳಲ್ಲಿ ತೊಡಗಲಿಕ್ಕೆ ಆರಂಭಿಸ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಇವರ ಒಳ ಜಗಳಗಳ ಒಂದು ಲಾಭ ಮತ್ತೆ ರಾಜ್ಯತ್ವ ಬಲಿಷ್ಠಗೊಳ್ಳಲಿಕ್ಕೆ ಕಾರಣವಾಗಿ ಆ ರಾಜ್ಯತ್ವ ಬಲಿಷ್ಠಗೊಂಡಿದ್ದರಿಂದಾಗಿ ಈ ಊಳಿಗಮಾನ್ಯ ಪದ್ಧತಿ ಅವನತಿಯನ್ನ ಕಂಡುಕೊಂಡಿತ್ತು ಅಂತ ಹೇಳ್ಬೋದು. ಹೀಗೆ ಇಷ್ಟು ಪ್ರಮುಖ ಕಾರಣಗಳ ಹಿನ್ನೆಲೆಯಲ್ಲಿ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಆರಂಭಗೊಂಡಂತ ಊಳಿಗಮಾನ್ಯ ಪದ್ಧತಿ 12ನೇ ಶತಮಾನದ ಹೊತ್ತಿಗೆ ಏನಾಯ್ತಪ್ಪ ಅಂದ್ರ ಸಂಪೂರ್ಣವಾಗಿ ಅವನತಿಗೊಂಡತೆ ಅಂತ ಹೇಳ್ಬೋದು. ಹೀಗೆ ಇದರೊಂದಿಗೆ ಮಧ್ಯಕಾಲೀನ ಯುಗ ಅಂತಕ್ಕಂಥ ಒಂದು ಅಧ್ಯಾಯ ಮುಕ್ತಾಯಗೊಂಡು ಮತ್ತೆ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಹೊಸ ಅಧ್ಯಾಯದೊಂದಿಗೆ ಮತ್ತೆ ಕ್ಲಾಸ್ ಅನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಿದ್ದೀನಿ. ನಮಸ್ಕಾರ.